Hello students, welcome to an Affluent IAS. So today we are dealing with the Hindu analysis for 27 Jan 2025. Hope you are reading well, revising well, and if you like the content because which is highly qualitative in nature, do like, share and subscribe and share among your friends as well. Okay, let's start with the front page article. So as we know it, it is with respect to Republic Day celebration. Yesterday was our 26th Jan 2025, which is a Republic Day. So Republic Day parade taps into heritage, diversity and military might. ಗಣರಾಜ್ಯೋತ್ಸವದ ಪರೇಡ್ ಮತ್ತು ಅದರ ಪರಂಪರೆ ಹೇಗಿದೆ, ವೈವಿಧ್ಯತೆಯನ್ನು ತೋರಿಸೋದ್ರ ಮೂಲಕ ಆಗಿರಬಹುದು ಅಥವಾ ಸೇನಾ ಶಕ್ತಿಗೆ ಒಂದು ಬೆಚ್ಚಿ ಬೀಳುವಂತಹ ಒಂದು ಪರೇಡ್ ಆಗಿ ಗಣರಾಜ್ಯೋತ್ಸವ ಆಗಿರ್ಬೋದು, ಸ್ವಾತಂತ್ರ್ಯೋತ್ಸವದ ದಿನದಂದು ನಾವು ಈ ಥರ ಎಲ್ಲ ಸೆಲೆಬ್ರೇಷನ್ ಅಥವಾ ಒಂದು ಫೆಸ್ಟಿವ್ ವೈಬನ್ನು ಇಡೀ ದೇಶದಾದ್ಯಂತ ತರ್ತೇವೆ. ಎಲ್ಲ ರಾಜ್ಯಗಳಿಂದ, ಎಲ್ಲ ರಾಜ್ಯ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿರುವಂತಹ ಒಂದು ವಿಶಿಷ್ಟತೆಯನ್ನು ಎತ್ತಿ ಹಿಡಿಯುವಂಥ ಕೆಲಸ ಈ ಒಂದು ದಿನದಂದು, ಈ ದಿವಸದಂದು ನಾವು ಆಚರಣೆಯನ್ನು ಮಾಡಲಾಗುತ್ತೆ. ಲೆಟ್ಸ್ ಟು ವಾಚ್. ಇಟ್ ಈಸ್ ಮೇನ್ಲಿ ಟಾಕಿಂಗ್ ಅಬೌಟ್ ಟ್ರೈ ಸರ್ವಿಸಸ್. Okay. So what this TRI services is speaking altogether. For the first time, it is the very first time they are doing a TRI services. TRI services is with respect to Army, Military, Air Force and Navy. Okay, ಸೇನೆಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, 3 ಸೇವೆಗಳು ಅಂತ ಕರಿತೀವಿ. ಓಕೆ, ಮಿಲಿಟರಿ ಆಗಿರಬಹುದು, ವಾಯುಪಡೆ ಆಗಿರಬಹುದು ಮತ್ತು ನೌಕಾಪಡೆ. ಓಕೆ, ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಆಲ್ ದೀಸ್ ಸರ್ವಿಸಸ್. ಟ್ಯಾಬ್ಲ್ಯೂ ರೋಲ್ ಡೌನ್ ಆನ್ ಕರ್ತವ್ಯ ಪಾತ್. ಓಕೆ, ಟ್ಯಾಬ್ಲೋ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಆಯಾ ರಾಜ್ಯಗಳದ್ದು ಟ್ಯಾಬ್ಲ್ಯೂ ಇರುತ್ತೆ, ವಿಶಿಷ್ಟತೆಯನ್ನು ಎತ್ತಿ ಹಿಡಿಯುವಂಥದ್ದು. ಸೊ ಟ್ಯಾಬ್ಲ್ಯೂ ಕರ್ತವ್ಯ ಪಥದಲ್ಲಿ ಉರುಳಿತು ಅಂತ ಹೇಳ್ಬಹುದು. ದಿಸ್ ಇಸ್ ದ ವೆರಿ ಫಸ್ಟ್ ಟೈಮ್ ದೇ ಆರ್ ಡೂಯಿಂಗ್ ಅಂಡರ್ ಟ್ರೈ ಸರ್ವಿಸಸ್ ವಿತ್ ದ ಥೀಮ್ ಕಾಲ್ಡ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ವಾಸ್ ದ ಥೀಮ್? ಸಶಕ್ತ್ ಔರ್ ಸುರಕ್ಷಿತ್ ಭಾರತ್. ಸಶಕ್ತ್ ಔರ್ ಸುರಕ್ಷಿತ್ ಭಾರತ್ ಅನ್ನೋ ಒಂದು ಥೀಮ್ನೊಂದಿಗೆ ಏನು ಮಾಡಲಾಗಿದೆ? ದ ಟ್ಯಾಬ್ಲ್ಯೂ ಡೆಪಿಕ್ಟೆಡ್ ಅ ಜಾಯಿಂಟ್ ಆಪರೇಷನ್ಸ್ ರೂಮ್ ಫೆಸಿಲಿಟೇಟಿಂಗ್ ನೆಟ್ವರ್ಕಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಅಮಾಂಗ್ 3 ಸರ್ವಿಸಸ್. ಓಕೆ, 3 ಸೇವೆಗಳ ನಡುವೆ ನೆಟ್ವರ್ಕಿಂಗ್ ಮತ್ತು ಸಂವಹನವನ್ನು ಸುಗಮಗೊಳಿಸುವ ಜಂಟಿ ಕಾರ್ಯಾಚರಣೆ ಕೊಠಡಿಯನ್ನು ಈ ಒಂದು ಪರೇಡಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಮಿಸೈಲ್ಸ್ ಆನ್ ಡಿಸ್ಪ್ಲೇ. ವಿಚ್ ಆರ್ ದೋಸ್ ಮಿಸೈಲ್ಸ್ ದೇ ಕೆಪ್ಟ್ ಆನ್ ದಿಸ್ ಪರ್ಟಿಕ್ಯುಲರ್ ಪರೇಡ್ ಆನ್ 26 ಜಾನ್ 2025. ಪ್ರದರ್ಶನದಲ್ಲಿರುವಂಥ ಕ್ಷಿಪಣಿಗಳು ಯಾವುದ್ಯಾವುದು ನೋಡೋಣ. ಅಮಾಂಗ್ ಮಿಸೈಲ್ಸ್ ಆನ್ ಡಿಸ್ಪ್ಲೇ ಎಟ್ ಕರ್ತವ್ಯ ಪಾತ್ ವಾರ್. ಕರ್ತವ್ಯ ಪಥದಲ್ಲಿರುವಂತಹ ಪ್ರದರ್ಶನಗೊಂಡಂತಹ ಕ್ಷಿಪಣಿಗಳಲ್ಲಿ ತುಂಬ ಮುಖ್ಯವಾದಂಥದ್ದು, ಬಿಕಾಸ್ ಇಟ್ ಮೈಟ್ ಆಸ್ಕ್ ಇನ್ ಲಾಸ್ಟ್ ಇಯರ್, ದಟ್ ಈಸ್ ಇನ್ ದ ಇಯರ್ 2017 and 18, it has been asked in prelims exam. So be aware about all these missions related names. Okay, Tank T-20, which is also called as Bhishma, Nag missile system along with BMP-2 Sarath. Okay, BrahMos Pinaka multi-launcher rocket system. Agniban is multi-barrel rocket launcher. Try to remember, Agniban is with respect to multi-barrel rocket launcher. Akash weapon system and integrated battlefield surveillance system. Okay, EII terrain vehicle, which is called as all-terrain vehicle, not AII. It is a all-terrain vehicle which is called as Chetak. Chetak is an all-terrain vehicle. Light specialist vehicle, Bajrang. Bajrang is called as light specialist vehicle. Again, vehicle mounted infantry mortar system, which is called as Airavat. Airavat is called as vehicle mounted infantry mortar system. And quick reaction force vehicles called as Nandi Ghosh and Tripurantak. Tripurantak and Nandi Ghosh were called as quick reaction force vehicles and short span bridging system. These were the important missiles which has been showed or displayed on the parade. Okay, that is on 26 Jan 2025. ಓಕೆ, ಕೆಲವೊಂದು ಈಗ ಟ್ಯಾಂಕ್ T-20 ಅನ್ನೋದನ್ನ ಭೀಷ್ಮ ಅಂತ ಕರಿತೀವಿ. ಓಕೆ, ಅದೇ ಥರ ಚೇತಕ್ನ ಏನಂತ ಕರಿತೀವಿ? ಆಲ್ ಟೆರೆನ್ ವೆಹಿಕಲ್ ಅಂತ ಕರಿತೀವಿ. ಬಜರಂಗ್ನ ಏನಂತ ಕರಿತೀವಿ? ಲೈಟ್ ಸ್ಪೆಷಲಿಸ್ಟ್ ವೆಹಿಕಲ್ ಅಂತ ಕರಿತೀವಿ. ಅಗ್ನಿಬಾಣ್ನ ಏನಂತ ಕರಿತೀವಿ? ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಅಂತ ಕರಿತೀವಿ. ನಂದಿ ಘೋಷ್ ಮತ್ತು ತ್ರಿಪುರಾಂತಕ್ ಅಂತ ಅನ್ನೋದನ್ನ ಕ್ವಿಕ್ ರಿಯಾಕ್ಷನ್ ಫೋರ್ಸ್ ವೆಹಿಕಲ್ಸ್ ಅಂತ ಕರೆಯಲಾಗುತ್ತೆ. ಸೊ ಈ ಥರ ಹೆಸರುಗಳನ್ನು ಕೊಡಲಾಗುತ್ತೆ, ಐರಾವತ್ತು, ಬಜರಂಗು. ಸೊ ಟ್ರೈ ಟು ರಿಮೆಂಬರ್. ಯು ಮೈಟ್ ಎಕ್ಸ್ಪೆಕ್ಟ್ ಅ ಕ್ವೆಶನ್ ಆನ್ ಪ್ರಿಲಿಮ್ಸ್ ಎಕ್ಸಾಮ್ and which is mostly in English itself. So try to remember. You can do expect. You never know what UPSC do ask questions because it's ultimately very unpredictable. Okay, next tableaus includes. Okay, tableausಗಳಲ್ಲಿ ನೋಡೋದಾದರೆ ಏನೇನು ಇನ್ಕ್ಲೂಡ್ ಮಾಡಲಾಗಿತ್ತು ಪರೇಡಲ್ಲಿ?
ಕೋಷ್ಟಕಗಳು ಯಾವುದೋ ಸೇರಿಕೊಂಡಿದ್ವು. ಲೆಟ್ಸ್ ಟು ವಾಚ್. ಮಧ್ಯಪ್ರದೇಶ್ ಟ್ಯಾಬ್ಲೂ ಹೈಲೈಟೆಡ್ ದ ರಿಟರ್ನ್ ಆಫ್ ಚೀತಾಸ್. ಓಕೆ, ಮಧ್ಯಪ್ರದೇಶದ ಟ್ಯಾಬ್ಲೂ ಅಲ್ಲಿ ಚಿರತೆಗಳ ವಾಪಸಾತಿಯನ್ನು ಎತ್ತಿ ತೋರಿಸ್ತಾ ಇದ್ರು ಮಧ್ಯಪ್ರದೇಶ ರಾಜ್ಯ ಕಡೆಯಿಂದ. ಅದೇ ಥರ ಲೇಟ್ ಇಂಡಸ್ಟ್ರಿಯಲಿಸ್ಟ್ ರತನ್ ಟಾಟಾ ವಾಸ್ ಎಟ್ ದ ಸೆಂಟರ್ ಆಫ್ ದ ಟ್ಯಾಬ್ಲೂ. ಓಕೆ, ವಿಚ್ ರೆಕಗ್ನೈಸಿಂಗ್ ದ ಜಾರ್ಖಂಡ್ ಸ್ಟೇಟ್. ಓಕೆ, ಆಫ್ ಜಾರ್ಖಂಡ್ ಸ್ಟೇಟ್. ಜಾರ್ಖಂಡ್ ರಾಜ್ಯದವರು ಏನು ಟ್ಯಾಬ್ಲೂ ಮಾಡಿದ್ರು ಅಂದರೆ ಕೇಂದ್ರವಾಗಿ ರತನ್ ಟಾಟಾ ಅವರ ಬಗ್ಗೆ ಚಿತ್ರೀಕರಣವನ್ನು ಮಾಡಲಾಗಿತ್ತು. ಅದೇ ಥರ ವಿತ್ ಡೆಪಿಕ್ಷನ್ಸ್ ಆಫ್ ಸಮುದ್ರ ಮಂಥನ್, ಅಮೃತ್ ಕಲಶ್ ಆ್ಯಂಡ್ ಹೋಲಿ ಮೆನ್ ಬಾತಿಂಗ್ ಆನ್ ದ ಬ್ಯಾಂಕ್ಸ್ ಆಫ್ ಸಂಗಮ್, ದ ರಿಪಬ್ಲಿಕ್ ಡೇ ಟ್ಯಾಬ್ಲೂ ಆಫ್ ಉತ್ತರ ಪ್ರದೇಶ್ ಸೆಲೆಬ್ರೇಟೆಡ್ ದ ಆನ್ ಗೋಯಿಂಗ್ ಮಹಾಕುಂಭ ಇನ್ ಪ್ರಯಾಗ್ರಾಜ್. ಉತ್ತರ ಪ್ರದೇಶ ರಾಜ್ಯದವರು ಏನೇನು ತೋರಿಸಿದ್ದಾರೆ ಅಂದರೆ, ಓಕೆ, ಏನೇನು ಡಿಸ್ಪ್ಲೇ ಮಾಡಿದ್ದಾರೆ ಅಂತ ನೋಡೋದಾದರೆ, ಸಮುದ್ರ ಮಂಥನದ ಒಂದು ಕಥೆ ಆಗಿರ್ಬೋದು ಚಿತ್ರೀಕರಣ, ಅಮೃತ ಕಲಶ, ಸಂಗಮ್ ದಡದಲ್ಲಿ ಸ್ನಾನ ಮಾಡುವಂತಹ ಪವಿತ್ರ ಪುರುಷರ ಒಂದು ಚಿತ್ರೀಕರಣ ಆಗಿರ್ಬೋದು, ಅವರ ಒಂದು ಚಿತ್ರಣಗಳೊಂದಿಗೆ ಉತ್ತರ ಪ್ರದೇಶದ ಗಣರಾಜ್ಯೋತ್ಸವದ ಟ್ಯಾಬ್ಲೂ ಪ್ರಯಾಗ್ರಾಜ್ನಲ್ಲಿ ಇವಾಗ ಸದ್ಯಕ್ಕೆ ನಡೆಯುತ್ತಿರುವಂತಹ ಮಹಾಕುಂಭವನ್ನು ಎತ್ತಿ ತೋರಿಸ್ತಾ ಇದ್ರು ಅಥವಾ ಎತ್ತಿ ಹಿಡಿಯಲಾಗಿತ್ತು. ಆಂಧ್ರ ಪ್ರದೇಶ್ ಟ್ಯಾಬ್ಲೂ ಫೋಕಸ್ಡ್ ಆನ್ ಎಟಿಕೋಪಕ್ಕಾ ವುಡನ್ ಟಾಯ್ಸ್ and a 400-year-old craft tradition celebrated for its eco-friendly, seamless, vibrant and toxin-free nature. So here we are talking about Andhra Pradesh tableau. So it is with respect to Etikopakka wooden toys. They are toxin-free in nature and very eco-friendly and seamless and vibrant in nature, and which is of around 400 years old craft tradition. ಆಂಧ್ರ ಪ್ರದೇಶದ ಟ್ಯಾಬ್ಲೋ ಎಟಿಕೋಪಕ್ಕದ ಮರದ ಆಟಿಕೆಗಳನ್ನು ಕೇಂದ್ರೀಕರಿಸಿದೆ. ಅದರ ಜೊತೆಯಲ್ಲಿ 4 ವರ್ಷಗಳ ಹಳೆಯ ಕರಕುಶಲ ಸಂಪ್ರದಾಯದ ಒಂದು ಸೆಲೆಬ್ರೇಷನ್ ಆಗಿ ಕಾಣ್ತೀವಿ. ಓಕೆ, ಒಂದು ಫೆಸ್ಟಿವ್ ಸೀಸನ್, ಪರಿಸರ ಸ್ನೇಹಿ ಆಗಿರುವಂಥದ್ದು, ತಡೆರಹಿತ ಆಗಿರುವಂಥದ್ದು, ರೋಮಾಂಚಕ ಮತ್ತು ವಿಷಮುಕ್ತ ಸ್ವಭಾವವನ್ನು ಹೊಂದಿರುವಂತಹ ವುಡನ್ ಟಾಯ್ಸ್. ಓಕೆ, ನೆಕ್ಸ್ಟ್ ಕರ್ನಾಟಕಸ್ ಟ್ಯಾಬ್ಲೂ ಕ್ಯಾರಿಡ್ ಅ ಥೀಮ್ ಆಫ್ ಲಕ್ಕುಂಡಿ, ದಟ್ ಇಸ್ ಕ್ರಾಡಲ್ ಆಫ್ ಸ್ಟೋನ್ ಕ್ರಾಫ್ಟ್. ವೆರಿ ಇಂಪಾರ್ಟೆಂಟ್, ಲಕ್ಕುಂಡಿ ವಿಚ್ ಈಸ್ ಕಾಲ್ಡ್ ಆಸ್ ಕ್ರಾಡಲ್ ಆಫ್ ಸ್ಟೋನ್ ಕ್ರಾಫ್ಟ್. ಕರ್ನಾಟಕದ ಟ್ಯಾಬ್ಲೂ ಲಕ್ಕುಂಡಿ ಸ್ಟೋನ್ ಕ್ರಾಫ್ಟ್ನ ತೊಟ್ಟಿಲು ಅನ್ನೋ ಒಂದು ವಿಷಯವನ್ನು ಹೊಂದಿತ್ತು. The Ministry of Earth Sciences presented a tableau themed around the celebration of 150 years of ಮೌಸಮ್ ಭವನ್. ಓಕೆ, ಸೊ ಭೂವಿಜ್ಞಾನ ಸಚಿವಾಲಯ ಏನು ಮಾಡ್ತಿದ್ರು, ಮೌಸಮ್ ಭವನದ 150 ವರ್ಷಗಳ ಸಂಭ್ರಮಾಚರಣೆಯ ವಿಷಯದ ಕುರಿತು ಒಂದು ಕೋಷ್ಟಕವನ್ನು ಪ್ರಸ್ತುತಪಡಿಸಲಾಗಿತ್ತು. ಇಟ್ ಕಮ್ಸ್ ಅಂಡರ್ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್ ಟು ರಿಮೆಂಬರ್. ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ವಿಚ್ ಈಸ್ ರಿಲೇಟೆಡ್ ಟು ಮೌಸಮ್ ಭವನ್. ಓಕೆ, ಪ್ರಳಯ ಮಿಸೈಲ್. We had discussed enough about this in the last the Hindu analysis day before yesterday's class. So it mainly talks about, it is an indigenous short range quasi ballistic missile of having 400 kilometer range. And we had also discussed Nirbhaya. Okay, Nirbhaya, it is a cruise missile, long distance cruise missile, and which has a 1 kilometer or 1000 meter long. Okay, so try to remember the distance and everything. It is a short range. Nirbhaya is with respect to long range cruise missile, and this is quasi ballistic missile. Designed for conventional strikes by the Army Air Force, made its debut in the parade. Okay, representing advancement in India's missile technology. ಓಕೆ, ಪ್ರಳಯ ಅನ್ನೋ ಒಂದು ಕ್ಷಿಪಣಿ ಸ್ವದೇಶಿ ಕ್ಷಿಪಣಿ ಆಗಿದ್ದು ಅಲ್ಪ ಶ್ರೇಣಿಯ ಅರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತಲೂ ಕರಿತೀವಿ. ಆ್ಯಂಡ್ ಸೇನೆ ಆಗಿರ್ಬೋದು ಮತ್ತು ವಾಯುಪಡೆ ಎರಡರ ಸಾಂಪ್ರದಾಯಿಕ ಒಂದು ವಿನ್ಯಾಸವನ್ನು ಗೊಳಿಸಲಾಗಿದೆ ಅಲ್ಲಿ. ಇದು ಭಾರತದ ಕ್ಷಿಪಣಿ ತಂತ್ರಜ್ಞಾನದಲ್ಲಿನ ಪ್ರಗತಿಯನ್ನು ಪ್ರತಿನಿಧಿಸಿದೆ ಅಲ್ಲಿ ಪರೇಡ್ನಲ್ಲಿ ಅಂತ ಹೇಳ್ಬೋದು. ಓಕೆ, ದೆನ್ ಸಂಜಯ್ ಈಸ್ ಒನ್ ಸಚ್ ಬ್ಯಾಟಲ್ಫೀಲ್ಡ್ ಸರ್ವಿಲೆನ್ಸ್ ಸಿಸ್ಟಮ್. ಟ್ರೈ ಟು ರಿಮೆಂಬರ್, ಇಟ್ ಈಸ್ ಅ ಬ್ಯಾಟಲ್ಫೀಲ್ಡ್ ಸರ್ವಿಲೆನ್ಸ್ ಸಿಸ್ಟಮ್. ಸಂಜಯ್ battlefield surveillance system was showcased for the very first time. This is the first time they had showcased in the parade. ಸಂಜಯ್ ಯುದ್ಧಭೂಮಿ ಕಣ್ಗಾವಲು ವ್ಯವಸ್ಥೆ ಕೂಡ ಇದು ಮೊಟ್ಟ ಮೊದಲ ಬಾರಿಗೆ ಪ್ರದರ್ಶನ ಮಾಡಲಾಯಿತು. ದಿಸ್ ಈಸ್ ಅನ್ ಆಟೋಮೇಟೆಡ್ ಸಿಸ್ಟಮ್, ಇಂಟಿಗ್ರೇಟ್ಸ್ ಇನ್ಪುಟ್ಸ್ ಫ್ರಮ್ ಗ್ರೌಂಡ್ ಆ್ಯಂಡ್ ಏರಿಯಲ್ ಸೆನ್ಸರ್ಸ್ ಟು ಪ್ರೊವೈಡ್ ರಿಯಲ್ ಟೈಮ್ ಬ್ಯಾಟಲ್ ಫೀಲ್ಡ್ ಇಂಟೆಲಿಜೆನ್ಸ್. ಸ್ವಯಂಚಾಲಿತ ವ್ಯವಸ್ಥೆಯು ನೈಜ ಸಮಯದ ಯುದ್ಧಭೂಮಿ ಬುದ್ಧಿವಂತಿಕೆಯನ್ನು ಒದಗಿಸಲಿಕ್ಕೆ ನೆಲ ಮತ್ತು ವೈಮಾನಿಕ ಸಂವೇದಕಗಳಿಂದ ಒಳಹರಿವುಗಳನ್ನು ಸಂಯೋಜಿಸಲಾಗಿತ್ತು. ಯಾವುದ್ಯಾವ್ದು ಯುದ್ಧಭೂಮಿಯಲ್ಲಿ ಹೇಗೆ ಬ್ಯಾಟಲ್ ಫೀಲ್ಡ್ಸ್ ಹೇಗೆ ನಡೆಯುತ್ತೋ ಅದನ್ನೆಲ್ಲ ಶೋಕೇಸ್ ಮಾಡಲಾಗಿದೆ, ಅದನ್ನೆಲ್ಲ ಪ್ರಸ್ತುತಪಡಿಸಿದ್ದಾರೆ ಪರೇಡಲ್ಲಿ. So this is all about the first article. Hope it's completely clear. They basically talked about tri-services, and as I already said,
So Indonesia's President Prabowo Subianto was the chief guest for our this year Republic Day celebration. Okay. Now we are moving on to the next important article, which is with respect to MG Narega. Hope you heard this particular name, very important article altogether. No extra allocation or no additional fund for MG Naregas, because due to which wages is been delayed for the youths, okay, unskilled workers. So what this whole article is saying, MG ನರೇಗಾಗೆ ಯಾವುದೇ ಹೆಚ್ಚುವರಿಯಾದಂತಹ ಬಜೆಟ್ ಅಲೋಕೇಶನ್ ಅಥವಾ ಹಂಚಿಕೆಯನ್ನು ಮಾಡಲಾಗಲಿಲ್ಲ, ಅದಕ್ಕೆ ವೇತನವು ಕೂಡ ವಿಳಂಬವಾಗಿ ಕೊಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ದ ಹೋಲ್ ಆರ್ಟಿಕಲ್ ಸೇಸ್ ಓವರ್ theme or overall moral of the article. Okay. Now, the Mahatma Gandhi National. So, what MG Narega stands for? It stands for Mahatma Gandhi National Rural Employment Guarantee Scheme, which is called in short as MG Naregas. Okay, which is also called as Union Government's flagship scheme, which comes under flagship program, where numerous benefits and various unskilled works will be available for youths. So it is a flagship program of centers. Okay, union is nothing but central government's flagship scheme, which provides guaranteed employment of 100 days for rural workers. So it provides guaranteed work of 100 days for rural workers. It is only with respect to rural. Okay, the name itself indicates it is with respect to rural. ಗ್ರಾಮೀಣ ಜನರಿಗೆ ಅಲ್ಲಿ ಮಾಡುವಂಥ ಕೆಲಸದವರಿಗೆ ಅನ್ಸ್ಕಿಲ್ಡ್ ಪೀಪಲ್ ಆರ್ ಯೂತ್ಸ್ ವಿಲ್ ಗೆಟ್ ದಿಸ್ ಪರ್ಟಿಕ್ಯುಲರ್, ದೇ ವಿಲ್ ಟೇಕ್ ಅ ಬೆನಿಫಿಟ್ ಆಫ್ MG ನರೇಗಾ ಸ್ಕೀಮ್. ಇಟ್ ಈಸ್ ಅನ್ ಓವರ್ ಎಂಪ್ಲಾಯ್ಮೆಂಟ್ ಆಫ್ 100 days. It is a guaranteed program only for rural workers. Unskilled worker or youths will take an advantage of it, and not received an additional budgetary allocation in 24-25 despite a deficit resulting in a delay in disbursal of wages to workers, because budget in that particular there hasn't been any additional funds has been allocated under this MG Narega, so delay workers aren't getting a proper wages on time. Understood? So that is what the issue they were speaking in this particular article. The Rural Development Ministry was short of 4,315 crore rupees for the wages for which a fund transfer order had been generated. So there has been a lot of delay. Ministry is not giving an additional fund or extra allocation has not been made, even if it is made, but still there is a lot of fund issue or transfer order hasn't been generated at all for wages. Okay. Under this section 3 clause or subsection 3 of MG Narega Act, which says the disbursement of daily wages shall be made on a weekly basis or in any case not later than a fortnight after the date on which such work was done. So it's under this section 3 subsection 3 what this particular section is speaking altogether in this particular MG Narega Act, which says hardly you on the day-to-day basis the workers should get their salary. If not, then within a week they should get their salary, or else it should not exceed more than 15 days. So now this delays has been exceeding. That's what the whole issue here. And this is a central sponsored scheme, because center will give us 60% and state will state fund will be given 40% fund will given by the states, and 60:40 is the ratio for this particular MG Narega scheme. Try to remember. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂತ ಕರಿತೀವಿ ಇದನ್ನು ಕನ್ನಡದಲ್ಲಿ. ಓಕೆ, ಅದೇ ಥರ ಗ್ರಾಮೀಣ ಕಾರ್ಮಿಕರಿಗೆ 100 ದಿನಗಳ ಒಂದು ಗ್ಯಾರಂಟಿ ಅಂದರೆ ಪರ್ಮನೆಂಟ್ ಅಂದರೆ ಗ್ಯಾರಂಟಿ ಆಗಿರುವಂಥ ಒಂದು ಉದ್ಯೋಗವನ್ನು ಒದಗಿಸುವ ಒಕ್ಕೂಟದ ಪ್ರಮುಖ ಯೋಜನೆ ಅಂತ ಇದನ್ನು ಕರಿತೀವಿ MG ನರೇಗಾನ. ಸೊ 2024-25 ಏನಾಗುತ್ತೆ, ಹೆಚ್ಚುವರಿ ಬಜೆಟ್ ಹಂಚಿಕೆಗಳನ್ನು ಸ್ವೀಕರಿಸಿದ್ರೂ ಕೂಡ ಇದು ಏನಿರುತ್ತೆ ಸಂಬಳಗಳ ಅಥವಾ ವೇತನದ ವಿತರಣೆಯಲ್ಲಿ ವಿಳಂಬವಾಗ್ತಾ ಇದೆ ಅನ್ನೋದು ಒಂದು ಸವಾಲಾಗಿ ಕಾಣ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿನ ಕೆಲಸಗಾರರು. ಓಕೆ, MG ನರೇಗಾ ಅಲ್ಲಿ ವರ್ಕ್ ಯಾರ್ಯಾರು ಮಾಡ್ತಾರೋ ಸೊ ಅವರುಗಳು ಇದನ್ನು ಎದುರಿಸ್ತಾ ಇದ್ದಾರೆ ಅಂತ. ಈ ಮೂಲಗಳ ಪ್ರಕಾರ ಅಭಿವೃದ್ಧಿ ಸಚಿವಾಲಯ ಏನು ಮಾಡಿದೆ, ನಿಧಿ ವರ್ಗಾವಣೆ ಆದೇಶವನ್ನು ಈ ಇಷ್ಟೊಂದು ಕೋಟಿ ಕೊರತೆ ಅಂದರೆ 4,315 ಕೋಟಿಯಷ್ಟು ಕೊರತೆ ಇದೆ ಅಂತ ಹೇಳಲಾಗ್ತಿದೆ. ಬಟ್ ಈ 3ನೇ ವಿಭಾಗ ಅದರ ಸಬ್ಸೆಕ್ಷನ್ 3ರ MG ನರೇಗಾ ಕಾಯಿದೆ ಏನು ಹೇಳುತ್ತೆ ಅಂದರೆ, ದೈನಂದಿನ ವೇತನವನ್ನು
ವಿನಿಯೋಗಿಸುವ ಆಧಾರದ ಮೇಲೆ ಅಥವಾ ಯಾವುದೇ ಸಂದರ್ಭದಲ್ಲಿ ಇದು ಏನಾದರೂ ವಿಳಂಬವಾದರೆ ಅಂಥ ಸಂದರ್ಭದಲ್ಲಿ 15 ದಿನಗಳ ನಂತರ ನಂತರ ಇದು ಅಷ್ಟೊಂದು ವಿಳಂಬ ಆಗದೇ ಇರೋ ಥರ ನೋಡ್ಕೊಳ್ಳೋದು ಈ ಒಂದು ಸೆಕ್ಷನ್ 3 ಕ್ಲಾಸ್ ಸಬ್ಸೆಕ್ಷನ್ 3 ಹೇಳುತ್ತೆ ಅಂತ ಹೇಳಲಾಗ್ತಿದೆ. ಆ್ಯಂಡ್ ಕೇಂದ್ರವು 60% ವೆಚ್ಚವನ್ನು ಕೊಡಲಾಗುತ್ತೆ. ಅದೇ ಥರ ರಾಜ್ಯಗಳು 40% ನೀಡುತ್ತೆ ಈ ಒಂದು ಸ್ಕೀಮ್ಗೆ. ಅಂಡರ್ಸ್ಟುಡ್? ಹೋಪ್ ದಿಸ್ ಹೋಲ್ ಆರ್ಟಿಕಲ್ ಈಸ್ ಕ್ಲಿಯರ್. Now we are moving on to the next important article. Though today's editorials aren't that important, you can completely skip all those editorial section for the day. Not that important for your prelims as well as for mains. You can skip about genocide and the world's awaited case, a checklist for the Dhruv helicopter, no, not at all required for your exam. Okay. Now we are moving on to the bigger article. So this is important for our exam. Should governors head state universities? Okay. ಸೊ ರಾಜ್ಯಪಾಲರು ಏನಿದಾರಲ್ಲ, ಸೊ ಅವರು ರಾಜ್ಯದ ವಿಶ್ವವಿದ್ಯಾಲಯಗಳ ಒಂದು ಮುಖ್ಯಸ್ಥರಾಗಬಹುದಾ ಅನ್ನೋದು ಈ ಒಂದು ಹೋಲ್ ಆರ್ಟಿಕಲ್ ಹೇಳ್ತಾ ಇದೆ. ಅಂದರೆ ಪ್ರಶ್ನೆ ಮಾಡ್ತಾ ಇದೆ, ಆಗಬಹುದಾ ಅಥವಾ ಇಲ್ವಾ. Just will think and will do discuss what this whole article is saying, what authors want to convey it to all of us. Okay, let's dive into the topic. Historical background, ಐತಿಹಾಸಿಕ ಹಿನ್ನೆಲೆ ನೋಡೋದಾದರೆ, governors role as chancellor of state universities is not constitutionally mandated, but it got derived from colonial era laws. It wasn't a part of our constitution. It is nowhere mentioned that governor's role being or as a chancellor of state universities is nowhere mentioned in our constitution, and it is highly colonial era laws. It's been British wanted to have a control over state universities. That's how this colonial era law speaks, but not in our constitution. So this is completely clear to all of you. ರಾಜ್ಯ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ರಾಜ್ಯಪಾಲರ ಪಾತ್ರವು ಸಾಂವಿಧಾನಿಕವಾಗಿ ಕಡ್ಡಾಯವಾಗಿಲ್ಲ, ಆದರೆ ಇದು ವಸಾಹತುಶಾಹಿ ಯುಗದ ಒಂದು ವಿನ್ಯಾಸವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1857 ಫಾರ್ ಕ್ಯಾಲ್ಕಟಾ, ಬಾಂಬೆ ಆ್ಯಂಡ್ ಮೆಡ್ರಾಸ್ ಯೂನಿವರ್ಸಿಟೀಸ್ ವಿಚ್ ಏಮ್ ಟು ಮೇಂಟೈನ್ ಬ್ರಿಟಿಷ್ ಕಂಟ್ರೋಲ್ ಓವರ್ ಯೂನಿವರ್ಸಿಟೀಸ್, ಕೊಲೋನಿಯಲ್ ಇರಾ. ರೈಟ್. ಸೊ 1857ರಲ್ಲಿ ಕಲ್ಕತ್ತಾ, ಬಾಂಬೆ ಮತ್ತು ಮಡ್ರಾಸ್ ವಿಶ್ವವಿದ್ಯಾನಿಲಯಗಳಿಗಾಗಿ ಸ್ಥಾಪನೆಯನ್ನು ಮಾಡಲಾಯಿತು. ಇದು ವಿಶ್ವವಿದ್ಯಾನಿಲಯಗಳ ಮೇಲೆ ಬ್ರಿಟಿಷ್ ನಿಯಂತ್ರಣವನ್ನು ಕಾಯ್ದುಕೊಳ್ಳುವಂತಹ ಗುರಿಯನ್ನು ಹೊಂದಿರುತ್ತೆ. ಸೊ ಇದು ನಮಗೆ ಐತಿಹಾಸಿಕ ಹಿನ್ನೆಲೆ ಈ ಥರ ಹೇಳುತ್ತೆ. ಬಟ್ ನವ್ ಎ ಡೇಸ್ ವಾಟ್ ವರ್ ದ ಚಾಲೆಂಜಸ್ ಆ್ಯಂಡ್ ಇಶ್ಯೂಸ್ ವಿ ಆರ್ ಫೇಸಿಂಗ್? ಓಕೆ, ಸೊ ಏನೇನು ಸವಾಲುಗಳಿದೆ, ಏನೇನು ಸಮಸ್ಯೆಗಳು ಎದುರಾಗಬಹುದು? ಫಸ್ಟ್ ಒನ್ ಈಸ್ ಕೊಲೋನಿಯಲ್ ಲಿಗೇಸಿ, ವಸಾಹತುಶಾಹಿ ಪರಂಪರೆ. ದ ಗವರ್ನರ್ಸ್ ರೋಲ್ ಹಿಂಡರ್ಸ್ ಯೂನಿವರ್ಸಿಟಿ ಅಟಾನಮಿ ಇನ್ಸ್ಟೆಡ್ ಆಫ್ ಸೇಫ್ ಗಾರ್ಡಿಂಗ್ ಇಟ್. So what this governor's role here, that will ultimately ruin the whole university autonomy and the environment. So this is completely illegal in nature as per present scenarios, right? ಸೊ ರಾಜ್ಯಪಾಲರ ಪಾತ್ರವು ವಿಶ್ವವಿದ್ಯಾನಿಲಯದ ಸ್ವಾಯತ್ತತೆಯನ್ನು ರಕ್ಷಿಸುವ ಬದಲು ಅದನ್ನು ತಡೆ ಹಿಡಿಯುತ್ತೆ ಅಂತ ಹೇಳಲಾಗುತ್ತೆ. Understood? Colonial legacy. And second important challenge would be dual authority. Governors will have significant powers over universities, right? Often conflicting with state governments. ಗವರ್ನರ್ಗಳು ಏನಿರ್ತಾರೋ, ರಾಜ್ಯಪಾಲರು, ಅವರು ವಿಶ್ವವಿದ್ಯಾನಿಲಯಗಳ ಮೇಲೆ ಗಮನಾರ್ಹ ಅಧಿಕಾರವನ್ನು ಹೊಂದಿರ್ತಾರೆ. ಹಾಗಾಗಿ ರಾಜ್ಯ ಸರ್ಕಾರಗಳೊಂದಿಗೂ ಸಂಘರ್ಷವನ್ನು ಕಾಣಬಹುದು. ದಟ್ ಈಸ್ completely conflicting with the state governments, because governor is ultimately, he will listen to a central government, not the state government. Okay, that he sometimes he do have a conflict with state governments. So we do discuss when it comes to Karnataka, governor has a role with state government, right? So we do discuss that also, but basically governor will listen to central government than a state government. There is a conflict of situation. Next, third one, political interference. ಡುವೆಲ್ ಅಥಾರಿಟಿ ಅಂದರೆ ದ್ವಂದ್ವ ಅಧಿಕಾರ. ಓಕೆ, ಗವರ್ನರ್ಗಳು ವಿಶ್ವವಿದ್ಯಾನಿಲಯಗಳ ಮೇಲೆ ಗಮನಾರ್ಹ ಅಧಿಕಾರವನ್ನು ಹೊಂದಿರ್ತಾರೆ, ಆದರೆ ರಾಜ್ಯ ಸರ್ಕಾರಗಳೊಂದಿಗೆ ಕೆಲವೊಮ್ಮೆ ಏನಾಗುತ್ತೆ, ಸಂಘರ್ಷಗಳು ಉಂಟಾಗಬಹುದು. ಪೊಲಿಟಿಕಲ್ ಇಂಟರ್ಫಿಯರೆನ್ಸ್, ರಾಜಕೀಯ ಹಸ್ತಕ್ಷೇಪ. ಗವರ್ನರ್ಸ್ ಇನ್ಕ್ರೀಸಿಂಗ್ಲಿ ಪೊಲಿಟಿಕಲ್ ಅಪಾಯಿಂಟೀಸ್, okay, they are political appointees, sometimes prioritizes the center's agenda over academic interests, right? As per I said, they'll
they'll bond to all the center's agendas. They'll say, okay, center's agenda, whatever they are saying, they have to bow down to them. Bow down to them in the sense they have to listen to the central's authorities. Okay, rather than the state one. So there is a political appointees. Sometimes there'll be a political appointees. They do prioritizes only center's agenda. Governors, those who are part of political appointees, then they'll focus mainly on center's agenda over the academic or universities interests. ಅಂಡರ್ಸ್ಟುಡ್. ರಾಜಕೀಯ ಹಸ್ತಕ್ಷೇಪ ಇದ್ದಾಗ ರಾಜ್ಯಪಾಲರು ಏನು ಮಾಡ್ತಾರೆ, ಹೆಚ್ಚೆಚ್ಚು ರಾಜಕೀಯವಾಗಿ ನೇಮಕಗೊಂಡವರು ಏನು ಮಾಡ್ತಾರೆ, ಶೈಕ್ಷಣಿಕ ಹಿತಾಸಕ್ತಿಗಳಿಗಿಂತ ಕೇಂದ್ರದ ಕಾರ್ಯಸೂಚಿಗೆ ಆದ್ಯತೆಯನ್ನು ನೀಡುವಂಥವರು. ಇದು ಒಂದು ಸವಾಲಾಗಿ ಕಾಣಬಹುದು. ಲ್ಯಾಕ್ ಆಫ್ ಕ್ವಾಲಿಫಿಕೇಷನ್ಸ್, ಅರ್ಹತೆಗಳ ಕೊರತೆ ಇರೋದು. ಮೆನಿ ಗವರ್ನರ್ಸ್ ಲ್ಯಾಕ್ ದ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಟು ಎಫೆಕ್ಟಿವ್ಲಿ ಗೈಡ್ universities. So they do not have a proper education or qualification to guide the universities level procedures. Understood? So ವಿಶ್ವವಿದ್ಯಾನಿಲಯಗಳಿಗೆ ಅರ್ಹತೆಗಳ ಕೊರತೆ ಇರೋದ್ರಿಂದ ವಿಶ್ವವಿದ್ಯಾನಿಲಯಗಳಿಗೆ ಪರಿಣಾಮಕಾರಿಯಾಗಿ ಮಾರ್ಗದರ್ಶನ ನೀಡಲಿಕ್ಕೆ ಅನೇಕ ರಾಜ್ಯಪಾಲರಿಗೆ ಶೈಕ್ಷಣಿಕ ಹಿನ್ನೆಲೆ ಕೊರತೆಯು ಸಹ ಕಾಣಬಹುದು. ಅಡ್ಮಿನಿಸ್ಟ್ರೇಟಿವ್ ಪ್ಯಾರಲಿಸಿಸ್, ಆಡಳಿತಾತ್ಮಕ ಪಾರ್ಶ್ವವಾಯು ಅಂತ ಕರಿತೀವಿ. ಡಿಲೇಸ್ ಇನ್ ಅಪಾಯಿಂಟಿಂಗ್ ವೈಸ್ ಚಾನ್ಸಲರ್ಸ್ which in turn disrupt university functioning. ಉಪಕುಲಪತಿಗಳ ನೇಮಕಾತಿಯಲ್ಲಿ ವಿಳಂಬವಾದರೆ ವಿಶ್ವವಿದ್ಯಾನಿಲಯದ ಕಾರ್ಯನಿರ್ವಹಣೆಯಲ್ಲೂ ಕೂಡ ಅದು ಅಡ್ಡಿಯಾಗುತ್ತೆ ಅಂತ ಹೇಳಬಹುದು. ನೆಕ್ಸ್ಟ್, ಇನ್ಸೈಟ್ಸ್ ಫ್ರಮ್ ಕಮಿಷನ್ಸ್. ವಾಟ್ ವರ್ ದ ಇನ್ಸೈಟ್ಸ್? ಆಯೋಗಗಳಿಂದ ಒಳನೋಟಗಳು ನೋಡೋದಾದರೆ ಏನೇನಿರ್ಬೋದು? ಒನ್ ಈಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಇಶ್ಯೂ ವುಡ್ ಬಿ ರಾಜಮನ್ನಾರ್ ಕಮಿಟಿ ವಿಚ್ ಹ್ಯಾಸ್ been started in the year 1969 to 71, advocated that governors act on the advice of state governments in the university matters. ವಿಶ್ವವಿದ್ಯಾನಿಲಯದ ವಿಷಯಗಳಲ್ಲಿ ರಾಜ್ಯ ಸರ್ಕಾರಗಳ ಸಲಹೆಯ ಮೇರೆಗೆ ರಾಜ್ಯಪಾಲರು ಕಾರ್ಯನಿರ್ವಹಿಸುತ್ತಾರೆ ಅನ್ನೋದನ್ನ ಪ್ರತಿಪಾದನೆ ಮಾಡಲಾಗುತ್ತೆ ರಾಜಮನ್ನಾರ್ ಅವರ ಸಮಿತಿಯಲ್ಲಿ. ಓಕೆ. ಸರ್ಕಾರಿಯ ಕಮಿಷನ್, ಸರ್ಕಾರಿ ಆಯೋಗ 1983 to 88, 1983ರಿಂದ 88 ರೆಕಮೆಂಡೆಡ್ ಗವರ್ನರ್ಸ್ ರಿಟೇನ್ ಇಂಡಿಪೆಂಡೆಂಟ್ ಜಡ್ಜ್ಮೆಂಟ್ ಬಟ್ ಕನ್ಸಲ್ಟ್ ಚೀಫ್ ಮಿನಿಸ್ಟರ್ಸ್. ಸರ್ಕಾರಿ ಆಯೋಗ ಏನು ಹೇಳುತ್ತೆ, ಶಿಫಾರಸು ಮಾಡಲಾದ ರಾಜ್ಯಪಾಲರು ಸ್ವತಂತ್ರ ತೀರ್ಪನ್ನು ಉಳಿಸ್ಕೊಳ್ತಾರೆ, ಆದರೆ ಮುಖ್ಯಮಂತ್ರಿಗಳನ್ನು ಸಂಪರ್ಕಿಸಲೇಬೇಕು ಅನ್ನೋದು. ಓಕೆ. ಆ್ಯಂಡ್ ವಾಟ್ ದಿಸ್ MM ಪುಂಚಿ ಕಮಿಷನ್ ವಿಲ್ ಸ್ಪೀಕ್ 2007 to 2010. ಓಕೆ. ಈ ಆಯೋಗ ಏನು ಹೇಳುತ್ತೆ, ಸಜೆಸ್ಟೆಡ್ ರಿಮೂವಿಂಗ್ ಗವರ್ನರ್ಸ್ ಫ್ರಮ್ ದ ಸ್ಟ್ಯಾಟ್ಯುಟರಿ ರೂಲ್ಸ್ ಟು ಪ್ರಿಸರ್ವ್ ದೇರ್ ಡಿಗ್ನಿಟಿ. ರಾಜ್ಯಪಾಲರನ್ನು ತಮ್ಮ ಘನತೆಯನ್ನು ಕಾಪಾಡಲಿಕ್ಕೆ ಶಾಸನಬದ್ಧ ಪಾತ್ರಗಳಿಂದ ತೆಗೆದುಹಾಕುವಂತೆ ಸೂಚನೆಯನ್ನು ಮಾಡಲಾಗುತ್ತೆ ಅಂಡ್ MM ಮುನ್ಷಿ ಕಮಿಷನ್. ಈ ಆಯೋಗ ಏನು ಹೇಳುತ್ತೆ, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಫಾರ್ ಯುವರ್ ಮೇನ್ಸ್, ರಿಮೂವಿಂಗ್ ಗವರ್ನರ್ಸ್ ಫ್ರಮ್ ದ ಸ್ಟ್ಯಾಟ್ಯುಟರಿ ರೂಲ್ಸ್ ಟು ಪ್ರಿಸರ್ವ್ ದೇರ್ ಡಿಗ್ನಿಟಿ ವಿಚ್ ಸ್ಪೀಕ್ಸ್ ಅಂಡರ್ ದಿಸ್ ಕಮಿಷನ್ ಕಾಲ್ಡ್ as MM ಪುಂಚಿ ಕಮಿಷನ್. ಆಲ್ಟರ್ನೇಟಿವ್ ಮಾಡೆಲ್ಸ್ ಇನ್ಕ್ಲೂಡ್ಸ್, ಓಕೆ, ಪರ್ಯಾಯ ಮಾದರಿಗಳು. ಗವರ್ನರ್ ಆಸ್ ಸೆರಿಮೋನಿಯಲ್ ಚಾನ್ಸಲರ್, ವಿದ್ಯುಕ್ತ ಕುಲಪತಿಯಾಗಿ ರಾಜ್ಯಪಾಲರು ನೇಮಕಗೊಳ್ಳುವಂಥದ್ದಾಗಿರ್ಬೋದು. ಗವರ್ನರ್ಸ್ ಆ್ಯಕ್ಟ್ ಓನ್ಲಿ ಆನ್ ಸ್ಟೇಟ್ ಗೌರ್ಮೆಂಟ್ ಅಡ್ವೈಸ್. ರಾಜ್ಯಪಾಲರು ರಾಜ್ಯ ಸರ್ಕಾರದ ಸಲಹೆಯ ಮೇರೆಗೆ ಮಾತ್ರ ಕಾರ್ಯನಿರ್ವಹಿಸ್ತಾರೆ. ಅದು ಯಾವ್ಯಾವ ರಾಜ್ಯಗಳಲ್ಲಿದೆ? ಅಡಾಪ್ಟೆಡ್ ಬೈ ಗುಜರಾತ್, ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ. ದೀಸ್ 3 ಸ್ಟೇಟ್ಸ್ ಗವರ್ನರ್ಸ್ ಡೂ ಆ್ಯಕ್ಟ್ ಆಸ್ ಅ ಸೆರಿಮೋನಿಯಲ್ ಚಾನ್ಸಲರ್, ವಿದ್ಯುಕ್ತ ಕುಲಪತಿಗಳು ಅಂತ ಕರಿತೀವಿ. ನೆಕ್ಸ್ಟ್, ಚೀಫ್ ಮಿನಿಸ್ಟರ್ ಆ್ಯಸ್ ಚಾನ್ಸಲರ್. ಕುಲಪತಿ ಮುಖ್ಯಮಂತ್ರಿಗಳೇನಿರ್ತಾರೋ ಚಾನ್ಸಲರ್ ಆಗಿ ಕಾಣುವಂಥದ್ದು. ಚೀಫ್ ಮಿನಿಸ್ಟರ್ಸ್ ಅಸ್ಯೂಮ್ ದ ರೂಲ್. ಓಕೆ. ಮುಖ್ಯಮಂತ್ರಿಗಳು ತಮ್ಮ ಪಾತ್ರವನ್ನು ವಹಿಸ್ಕೊಳ್ತಾರೆ ಇಲ್ಲಿ. ಪ್ರಪೋಸ್ಡ್ ಇನ್ ವೆಸ್ಟ್ ಬೆಂಗಾಲ್, ಪಂಜಾಬ್ ಆ್ಯಂಡ್ ತಮಿಳುನಾಡು. ಪಂಜಾಬ್, ತಮಿಳುನಾಡು, ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಸ್ಟೇಟ್ ಅಪಾಯಿಂಟೆಡ್ ಚಾನ್ಸಲರ್, ರಾಜ್ಯ ನೇಮಿತ ಕುಲಪತಿಗಳು ಅಂತ ಕರಿತೀವಿ. ಓಕೆ. ಸೊ states appoint eminent academicians or public figures as chancellors. ರಾಜ್ಯಗಳು ಪ್ರಖ್ಯಾತ ಶಿಕ್ಷಣ ತಜ್ಞರು ಅಥವಾ ಸಾರ್ವಜನಿಕ ವ್ಯಕ್ತಿಗಳನ್ನು ಕುಲಪತಿಗಳಾಗಿ ಅರ್ಜಿಯನ್ನು ಸಲ್ಲಿಸುವಂಥದ್ದು, ವಿಚ್ ಈಸ್ ಪ್ರಪೋಸ್ಡ್ ಇನ್ ತೆಲಂಗಾಣ ಆ್ಯಂಡ್ ಕೇರಳ. ತೆಲಂಗಾಣ, ಕೇರಳಲ್ಲಿ ಪ್ರಸ್ತಾಪನೆಯನ್ನು ಮಾಡಲಾಗಿದೆ. ಯೂನಿವರ್ಸಿಟಿ ಎಲೆಕ್ಟೆಡ್ ಚಾನ್ಸಲರ್, ವಿಶ್ವವಿದ್ಯಾನಿಲಯದಿಂದ ಚುನಾಯಿತವಾದಂತಹ ಕುಲಪತಿಗಳು ನೋಡೋದಾದರೆ ಯೂನಿವರ್ಸಿಟಿ ಎಲೆಕ್ಟ್ ಸೆರಿಮೋನಿಯಲ್ ಚಾನ್ಸಲರ್ಸ್ which is practiced in Oxford University, Cambridge University, followed in the foreign countries, which is a part of foreign country. Okay, ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ನಲ್ಲಿ ಈ ಒಂದು ವಿದೇಶಗಳಲ್ಲಿ ಅನುಸರಿಸಲಾಗುತ್ತೆ. ವಿಶ್ವವಿದ್ಯಾನಿಲಯಗಳು ವಿದ್ಯುಕ್ತ ಕುಲಪತಿಗಳನ್ನು ಆಯ್ಕೆ ಮಾಡುವಂಥದ್ದು. ವೇ ಫಾರ್ವರ್ಡ್ ಇನ್ಕ್ಲೂಡ್ಸ್, ಮುಂದಿನ ದಾರಿ ನೋಡೋದಾದರೆ, ಸ್ಟೇಟ್ ಶುಡ್ ಅಡಾಪ್ಟ್ ದ ಸ್ಟೇಟ್ ಅಪಾಯಿಂಟೆಡ್ ಚಾನ್ಸಲರ್ ಮಾಡೆಲ್. ದಿಸ್ ಈಸ್ ದ ಬೆಸ್ಟ್ result if we follow state appointed chancellor model.
appointing qualified academicians or public figures excluding politicians. ರಾಜ್ಯದಿಂದ ಚುನಾಯಿತರಾದಂತಹ ಅಪಾಯಿಂಟ್ ಆಗಿರುವಂಥ ಚಾನ್ಸಲರ್ ಮಾದರಿಯನ್ನು ಅಳವಡಿಸಿಕೊಳ್ಳೋದು ಒಳ್ಳೆಯದು, ಉತ್ತಮ ಅಂತ ಹೇಳಲಾಗ್ತಿದೆ. ರಾಜಕಾರಣಿಗಳನ್ನು ಹೊರತುಪಡಿಸಿ ಅರ್ಹ ಶಿಕ್ಷಣ ತಜ್ಞರಾಗಿರ್ಬೋದು ಅಥವಾ ಸಾರ್ವಜನಿಕ ವ್ಯಕ್ತಿಗಳನ್ನು ನೇಮಿಸುವಂಥದ್ದು ಒಂದು ಒಳ್ಳೆಯ ದಾರಿಯಾಗಿ ಕಾಣ್ತೀವಿ ಅಂತ ಹೇಳಲಾಗ್ತಿದೆ. ದಿಸ್ ಈಸ್ ವಾಟ್ ದಿಸ್ ಹೋಲ್ ಆರ್ಟಿಕಲ್ is saying or speaking. Okay, now we are moving on to the very important one more article would be, why are crypto withdrawals being restricted for investors? Why are crypto withdrawals being restricted for investors? ಹೂಡಿಕೆದಾರರಿಗೆ ಈ ಕ್ರಿಪ್ಟೋ ಹಿಂಪಡೆಯುವಿಕೆಯನ್ನು ಏಕೆ ನಿರ್ಬಂಧನೆಯನ್ನು ಮಾಡಲಾಗಿದೆ? Okay, these all related to cryptocurrency, share market, stock exchange market, bitcoins, everything it do have. So we do discuss that. Very important altogether. What is this crypto withdrawal refers? What is the definition of this particular term called as crypto withdrawal? ಕ್ರಿಪ್ಟೋನ ಹಿಂತೆಗೆದುಕೊಳ್ಳುವಂಥದ್ದನ್ನ ಅದು ಏನು ಹೇಳುತ್ತೆ, ಅದರ ಅರ್ಥ ಏನು? ಇಟ್ ರೆಫರ್ಸ್ ಟು ದ ಪ್ರಾಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಕ್ರಿಪ್ಟೋಕರೆನ್ಸಿ ಅಸೆಟ್ಸ್ ಫ್ರಮ್ ಅ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್. ಇಟ್ ಈಸ್ ಅ ಪ್ರಾಸೆಸ್ ವಿಚ್ ಟ್ರಾನ್ಸ್ಫರ್ಸ್ ಕ್ರಿಪ್ಟೋಕರೆನ್ಸಿ ಅಸೆಟ್ಸ್ from the centralized exchange to another destination. Okay, from exchange to, if it is those cryptocurrencies or assets are are being centralized and which is been exchanged, which is kept as a centralized exchange, or that is also called as one platform where they are held or traded. They kept in some share market, Zinder or any sort of share market or stock market. If they all these cryptos has been kept or held, or this is a part of exchange or any one platform to another platform they are keeping or trading, then this is what we do call that as crypto withdrawal. One such withdrawal would be private crypto wallet. They are keeping this crypto in private crypto wallet, or else in the another exchange, or else in any of the third party wallet or any of the recipient. Okay, this is very important. See, ಕ್ರಿಪ್ಟೋಕರೆನ್ಸಿ ಸ್ವತ್ತುಗಳನ್ನು ಕೇಂದ್ರೀಕೃತ ವಿನಿಮಯ ಅಥವಾ ವೇದಿಕೆಯಿಂದ ಅವರು ಹಿಡಿದಿಟ್ಟುಕೊಳ್ಳುವಂತಹ ಅಥವಾ ವ್ಯಾಪಾರ ಮಾಡುವಂತಹ ಮತ್ತೊಂದು ಗಮ್ಯಸ್ಥಾನಕ್ಕೆ ವರ್ಗಾಯಿಸುವ ಪ್ರಕ್ರಿಯೆಯನ್ನು ಉಲ್ಲೇಖ ಮಾಡುತ್ತೆ. ಆ್ಯಂಡ್ ಉದಾಹರಣೆಗಾಗಿ ನೋಡೋದಾದರೆ, ಖಾಸಗಿ ಕ್ರಿಪ್ಟೋ ವ್ಯಾಲೆಟ್ ಆಗಿರ್ಬೋದು, ವೈಯಕ್ತಿಕ ವ್ಯಾಲೆಟ್ಗಳು ಬರುತ್ತೆ ಇಲ್ಲಿ, ಕಂಟ್ರೋಲ್ಡ್ ಬೈ ದ ಅದರ್ ಯೂಸರ್, ವಿಚ್ ಈಸ್ ಓನ್ಡ್ ಬಟ್ ಕಂಟ್ರೋಲ್ಡ್ ಬೈ ದ ಅದರ್ ಯೂಸರ್, ರೈಟ್? ಬಳಕೆದಾರರ ಮಾಲೀಕತ್ವ ಇರುತ್ತೆ, ಬಟ್ ನಿಯಂತ್ರಣ ಮಾಡೋರು ಮತ್ತೊಬ್ಬರಾಗಿರ್ತಾರೆ, which is kept in the another destination. Okay, next another exchange would be, ಮತ್ತೊಂದು ವಿನಿಮಯ ನೋಡೋದಾದರೆ, ಮೂವಿಂಗ್ ಅಸೆಟ್ಸ್ ಟು ಅ ಡಿಫ್ರೆಂಟ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ಬೆಟರ್ ರೇಟ್ಸ್ ಆರ್ ಫ್ಯೂಚರ್ಸ್. ವಿ ಆರ್ taking this exchange to another destination for our profit, right? For better rates. Okay, we are giving or keeping that particular crypto to another platform where we are getting enough or we are getting some benefits out of it, right? We are sending into or transferring into another destination. And third thing, ಉತ್ತಮ ದರಗಳು ಅಥವಾ ವೈಶಿಷ್ಟ್ಯಗಳಿಗಾಗಿ ಸ್ವತ್ತುಗಳನ್ನು ಬೇರೆ ವ್ಯಾಪಾರ ವೇದಿಕೆಗೆ ಸ್ಥಳಾಂತರವನ್ನು ಮಾಡುವಂಥದ್ದು. ಥರ್ಡ್ ಪಾರ್ಟಿ ವ್ಯಾಲೆಟ್ ಆರ್ ರೆಸಿಪಿಯೆಂಟ್, ಮೂರನೇ ವ್ಯಕ್ತಿಯ ವ್ಯಾಲೆಟ್ ಆಗಿರ್ಬೋದು ಅಥವಾ ಸ್ವೀಕೃತದಾರರು ಅಂತ ಕರಿತೀವಿ. ಟ್ರಾನ್ಸ್ಫರಿಂಗ್ ಕ್ರಿಪ್ಟೋ ಟು ಸಮ್ಮನ್ ಎಲ್ಸ್ ಸಚ್ ಆಸ್ ಫಾರ್ ಎ ಟ್ರಾನ್ಸಾಕ್ಷನ್ ಆರ್ ಅ ಪೇಮೆಂಟ್. ಸೊ we are shifting from one particular platform or exchange to another destination again altogether. Crypto, we are keeping or transferring this cryptos we kept or held in someone person, and we are transferring into someone else for our transaction or payment thing. ವಹಿವಾಟು ಅಥವಾ ಪಾವತಿಗಾಗಿ ಕ್ರಿಪ್ಟೋವನ್ನು ಬೇರೆಯವರಿಗೆ ವರ್ಗಾಯಿಸುವಂಥದ್ದು. This whole thing speaks about crypto withdrawal. Please do remember, very important concept. Why do exchanges restrict withdrawals? Why all these crypto withdrawals has been restricted? Okay, ವಿನಿಮಯ ಕೇಂದ್ರಗಳು ಹಿಂಪಡೆಯುವಿಕೆಯನ್ನು ಏಕೆ ನಿರ್ಬಂಧನವನ್ನು ಮಾಡ್ತಾ ಇದೆ? ಸೊ ಒನ್ ಈಸ್ ವಿತ್ ರೆಸ್ಪೆಕ್ಟ್ ಟು ಲೀಗಲ್ ರಿಸ್ಕ್. ಗೌರ್ಮೆಂಟ್ ವಿಲ್ penalize as an illegal activity, right? Penalize exchanges for enabling crypto withdrawals that could be linked to illegal activities, right?
Government can take a kept under some penalization. You need to give you need to pay some amount if you are doing some exchanges from one particular platform to another destination. This is being considered as an illegal activity, so that is how they are saying it's a legal risk. Government may penalize something if we do all these cryptocurrencies from one particular platform to another destination. This comes under legal risk. ಕಾನೂನು ಅಪಾಯಗಳು ಇರಬಹುದು. ಒಂದು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅಂದರೆ ಒಂದು ಲಿಂಕನ್ನು ಮಾಡಬಹುದಾದ ಕ್ರಿಪ್ಟೋ ಹಿಂಪಡೆಯುವಿಕೆಯನ್ನು ಸಕ್ರಿಯಗೊಳಿಸುವಂತಹ ಅಧಿಕಾರಿಗಳು ಏನು ಮಾಡ್ತಾರೆ, ದಂಡವನ್ನು ವಿಧಿಸಬಹುದು. ಇದೊಂದು ಕಾನೂನು ಬಾಹಿರ ಚಟುವಟಿಕೆಯಾಗಿ ಅದನ್ನು ಪೆನಲ್ಟಿಯನ್ನು ಹಚ್ಚಬಹುದು ನಿಮಗೆ ಅಂತ. ಇನ್ನೊಂದು AML ಆ್ಯಂಡ್ CFT ಕಂಪ್ಲೈನ್ಸ್. ಟ್ರೈ ಟು ಗಿವ್ ಯುವರ್ ಆನ್ಸರ್ಸ್, full form of these two in the comment section below. Hope you'll give it very easy. Please give your answers. Okay. AML ಮತ್ತು CFT ಅನುಸರಣೆ ಬಗ್ಗೆ ಹೇಳಲಾಗ್ತದೆ. ಕನ್ಸರ್ನ್ಸ್ ಅಬೌಟ್ ಕ್ರಿಪ್ಟೋ ಬೀಯಿಂಗ್ ಯೂಸ್ಡ್ ಫಾರ್ ಮನಿ ಲಾಂಡ್ರಿಂಗ್ ಆರ್ ಫಂಡಿಂಗ್ illicit activities. Okay. It may used for money laundering and other illicit activities. So that this is also one such concern. So that's why they are restricting all those exchange withdrawals or withdrawals, crypto withdrawals. So ಕ್ರಿಪ್ಟೋವನ್ನು ಮನಿ ಲಾಂಡ್ರಿಂಗ್ ಆಗಿರ್ಬೋದು ಅಥವಾ ಹಣದ ಅಕ್ರಮ ಚಟುವಟಿಕೆಗಳಿಗೆ ಬಳಸಲಾಗಬಹುದು ಅನ್ನೋ ಒಂದು ಕಾಳಜಿ ಇದೆ ಅಂತ ಹೇಳ್ಬೋದು. ಬ್ಯಾಂಕ್ ಅಕೌಂಟ್ ಫ್ರೀಸಿಂಗ್. ಸೊ ಬ್ಯಾಂಕ್ ಅಕೌಂಟ್ಸ್ ಆರ್ ಆಲ್ಸೋ ಬೀನ್ ಫ್ರೀಸಿಂಗ್ ಸಮ್ಟೈಮ್ಸ್. ಬ್ಯಾಂಕ್ ಖಾತೆಗಳು ಫ್ರೀಸಿಂಗ್ ಮಾಡಲಾಗುತ್ತೆ. ಲಾ ಎನ್ಫೋರ್ಸ್ಮೆಂಟ್ ಫ್ರೀಸಸ್ ಎಕ್ಸ್ಚೇಂಜ್ ಬ್ಯಾಂಕ್ ಅಕೌಂಟ್ಸ್ ಅಫೆಕ್ಟಿಂಗ್ ಲಿಕ್ವಿಡಿಟಿ ಆ್ಯಂಡ್ ಜೆನ್ಯೂನ್ ಯೂಸರ್ಸ್ ಫಂಡ್ಸ್. ಕಾನೂನು ಜಾರಿಯು ವಿನಿಮಯ ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡುತ್ತೆ. ಫ್ರೀಸ್ ಮಾಡೋದು ಆಗಿರ್ಬೋದು ಅಥವಾ ದ್ರವ್ಯತೆ ಮತ್ತು ನಿಜವಾದ ಬಳಕೆದಾರರ ನಿಧಿಗಳ ಮೇಲೆ ಪರಿಣಾಮವನ್ನು ಬೀರುವಂಥದ್ದು. So these are very important keywords, try to remember. Next one, unregulated entities, ಅನಿಯಂತ್ರಿತ ಘಟಕಗಳು ಅಂತ ಕರಿತೀವಿ. Okay, exchange take a cautious approach due to lack of clear government directives. ಸರ್ಕಾರದ ಸ್ಪಷ್ಟ ನಿರ್ದೇಶನಗಳ ಕೊರತೆಯಿಂದಾಗಿಯೂ ಕೂಡ ಈ ವಿನಿಮಯವು ಎಚ್ಚರಿಕೆ ವಿಧಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ಅಂದರೆ ಲ್ಯಾಕ್ ಆಫ್ ಕ್ಲಿಯರ್ ಗೌರ್ಮೆಂಟ್ ಡೈರೆಕ್ಟಿವ್ಸ್, ಸರ್ಕಾರದ ಸ್ಪಷ್ಟ ನಿರ್ದೇಶನಗಳ ಕೊರತೆ ಇರೋದ್ರಿಂದ ಕೂಡ ಇಟ್ ಮೇ ಟೇಕ್ ಪ್ಲೇಸ್ ಫ್ರಮ್ ಒನ್ ಪರ್ಟಿಕ್ಯುಲರ್. It is a cautious approach they were speaking here. So try to remember, this is with respect to crypto withdrawals. Hope it's completely clear to all of you. Now we are moving on to the next important article which could be related to, see, we had discussed about tri-services tablets of parade, what are the missiles has been displayed. Okay, so all these we had discussed in the first page itself. So try to remember. And now we are moving on to the very important article altogether, which speaks about so many things. So we do have an eye on this particular article. Keep a watch on thyroid. It is with respect to thyroid disorders and do regular checkups and suggest experts. So we should have a regular checkup whether we do have a thyroid symptoms or not. ಓಕೆ, ಥೈರಾಯ್ಡ್ ಕಾಯಿಲೆಗಳ ಮೇಲೆ ನಿಗಾ ಇರಿಸುವಂಥದ್ದು ಮತ್ತು ನಿಯಮಿತವಾಗಿ ತಪಾಸಣೆಯನ್ನು ಮಾಡಿಸ್ಕೊಳ್ಳೋದು ಉತ್ತಮ ಅಂತ ತಜ್ಞರು ಸಲಹೆಯನ್ನು ನೀಡ್ತಾ ಇದ್ದಾರೆ. ಸೊ ಇಟ್ ಮೇನ್ಲಿ ಸ್ಪೀಕ್ಸ್ ಅಬೌಟ್ ಥೈರಾಯ್ಡ್ ಗ್ಲ್ಯಾಂಡ್ ಪ್ರೊಕ್ಯೂರ್ಸ್ ಥೈರಾಕ್ಸಿನ್ or produces thyroxine, very important. Okay, thyroid gland which produces thyroxine, okay, which is extremely important for our normal functioning of the body. ನಮ್ಮ ದೇಹದ ಚಟುವಟಿಕೆಗಳು ಏನಿರುತ್ತಲ್ಲ, ಸೊ ಅದಕ್ಕೆಲ್ಲ ತುಂಬ ಸಹಾಯ ಮಾಡುವಂಥದ್ದು ಮುಖ್ಯವಾದಂಥ ಯಾವುದು, ಥೈರಾಕ್ಸಿನ್. ಓಕೆ, ವೆನ್ ಇಟ್ ಗೆಟ್ಸ್ ಲೋ, ಇಫ್ ಥೈರಾಕ್ಸಿನ್ ಇಸ್ ಲೋ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಹೈಪೋಥೈರಾಯ್ಡ್ ಅಂತ ಕರಿತೀವಿ, ಥೈರಾಕ್ಸಿನ್ ಕಡಿಮೆ ಇದ್ದರೆ. ಆ್ಯಂಡ್ ಇಫ್ ಇಟ್ ಇಸ್ ಹೈ, ಇದರ ಸಂಖ್ಯೆ ಏನಾದರೂ ಜಾಸ್ತಿ ಇದ್ದರೆ, ಥೈರಾಕ್ಸಿನ್ ಜಾಸ್ತಿ ಆದರೆ ದೇಹದಲ್ಲಿ, ಇಟ್ ಈಸ್ ಹೈಪರ್ಥೈರಾಯ್ಡ್. ಸೊ 2 types of thyroid we do have. One is called as hypo if thyroxine is quite low, and if it is high then it is called as hyperthyroid. Okay, and then 40 to 50% of the population will have undiagnosed thyroid problem. ಸೊ 40ರಿಂದ 50% ಜನಸಂಖ್ಯೆ ಏನಿದೆ ಅಲ್ಲ, ಈ ಥೈರಾಯ್ಡ್ದು ಡಯಾಗ್ನೈಸ್ ಅಥವಾ ಅಂದರೆ ತಪಾಸಣೆಯನ್ನು ನಿಯಮಿತವಾಗಿ ತಪಾಸಣೆಯನ್ನು ಮಾಡದೇ ಇರೋದಕ್ಕೆ 40ರಿಂದ 50% ಥೈರಾಯ್ಡಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಓಕೆ, ಮೂಲಗಳು ತಿಳಿಸಿದೆ ಅಂತ ಹೇಳ್ಬೋದು. ಆ್ಯಂಡ್ ನೌ ವಿ ಆರ್ ಗೆಟ್ಟಿಂಗ್ ಇನ್ ಟು ದ ಟಾಪಿಕ್ ವಾಟ್ ದಿಸ್ ಥೈರಾಯ್ಡ್ ಈಸ್ ಆಲ್ ಅಬೌಟ್. ಥೈರಾಯ್ಡ್ ವಿಚ್ ಈಸ್ ವೆರಿ ಸ್ಮಾಲ್ ಬಟರ್ಫ್ಲೈ ಶೇಪ್ಡ್ ಗ್ಲ್ಯಾಂಡ್ located at the base of the neck. ಓಕೆ, ಏನಿದು
ವಿಚ್ ಈಸ್ ವೆರಿ ಸ್ಮಾಲ್, ತುಂಬ ಚಿಕ್ಕದಾದಂಥ ಚಿಟ್ಟೆ ಆಕಾರದ ಗ್ರಂಥಿ ಇದು. ಎಲ್ಲಿದೆ ಅಂದರೆ ಇದು ಕುತ್ತಿಗೆಯ ಕೆಳಗಿನ ತಳದಲ್ಲಿ ನಿಮಗೆ ಕಾಣಿಸುತ್ತೆ. ಕುತ್ತಿಗೆ ಭಾಗದ ಅದ್ರ ಕೆಳಗಡೆ ಆ್ಯಡಮ್ ಸೇವ್ ಅಂತ ಕರೀತಾರೆ ಅದನ್ನು, ಜಸ್ಟ್ ಬಿಲೋ ದ ಆ್ಯಡಮ್ಸ್ ಆ್ಯಪಲ್. ಆ್ಯಡಮ್ ಆ್ಯಪಲ್ ಕೆಳಗಡೆ ಇದನ್ನು ಕಾಣ್ತೀವಿ. ಇಟ್ ಈಸ್ ಜಸ್ಟ್ ಬಿಲೋ ದ ಆ್ಯಡಮ್ಸ್ ಆ್ಯಪಲ್ at the base of the neck. Okay, it is a part of the endocrine system and plays a very crucial role in regulating various metabolic processes. ಓಕೆ, ಇದು ಅಂತಸ್ರಾವಕ ವ್ಯವಸ್ಥೆಯ ಒಂದು ಭಾಗವಾಗಿದೆ ಅಂತ ಹೇಳ್ಬೋದು. ಇಟ್ ಈಸ್ ಅ ಪಾರ್ಟ್ ಆಫ್ ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೇನು, ಅಂತಸ್ರಾವಕ ವ್ಯವಸ್ಥೆಯ ಭಾಗವಾಗಿ ಕಾಣ್ತೀವಿ. ಆ್ಯಂಡ್ ವಿಚ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್. ಓಕೆ, ಹಾರ್ಮೋನುಗಳ ಉತ್ಪಾದನೆಯ ಮೂಲಕ ದೇಹದಲ್ಲಿನ ವಿವಿಧ ಚಯಾಪಚಯ ಪ್ರಕ್ರಿಯೆಗಳನ್ನು ನಿಯಂತ್ರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಬಹುದು. ಇಟ್ ಪ್ಲೇಸ್ ಅ ವೆರಿ ಕ್ರೂಷಿಯಲ್ ರೋಲ್ ಇನ್ ರೆಗ್ಯುಲೇಟಿಂಗ್ ವೇರಿಯಸ್ ಮೆಟಾಬಾಲಿಕ್ ಆಕ್ಟಿವಿಟೀಸ್ ಆರ್ ಪ್ರಾಸೆಸ್ ಇನ್ ದ ಬಾಡಿ ಥ್ರೂ ದ ಪ್ರೊಡಕ್ಷನ್ ಆಫ್ ಹಾರ್ಮೋನ್ಸ್. ಇಟ್ ಪ್ರೊಡ್ಯೂಸ್ ಸರ್ಟನ್ ಹಾರ್ಮೋನ್ಸ್. ವಿಚ್ ಆರ್ ದೋಸ್ ಹಾರ್ಮೋನ್ಸ್? which produces two main hormones. One is called as triiodothyronin, very important, and second one is thyroxine, is very important for our body's normal functioning, as we already read in the article. Okay, which influences metabolism, which activate your metabolism in your body, and which helps for energy production and body temperature and overall development. Try to remember these two hormones are very important. One is triiodothyronin T3 and thyroxine is called as T4. This brings you for your overall development of the body. ಥೈರಾಯ್ಡ್ ಗ್ರಂಥಿಯು ಎರಡು ಮುಖ್ಯ ಹಾರ್ಮೋನುಗಳನ್ನು ಉತ್ಪಾದನೆ ಮಾಡುತ್ತೆ. ಒಂದು ಟ್ರೈಐಡೋಥೈರಾನಿನ್, ಇನ್ನೊಂದು T3 ಅಂತ ಕರಿತೀವಿ, ಥೈರಾಕ್ಸಿನ್ T4 ಅಂತ ಕರಿತೀವಿ. ಇದು ಚಯಾಪಚಯ ಆಗಿರ್ಬೋದು ಮತ್ತು ಶಕ್ತಿ ಉತ್ಪಾದನೆ, ದೇಹದ ಉಷ್ಣತೆ ಮತ್ತು ಒಟ್ಟಾರೆ ಬೆಳವಣಿಗೆಯ ಮೇಲೆ ಪ್ರಭಾವವನ್ನು ಬೀರುವಂತಹ ಹಾರ್ಮೋನ್ಸ್ಗಳಾಗಿ ಕಾಣ್ತೀವಿ. ದಿಸ್ ಈಸ್ ವಾಟ್ ಅಬೌಟ್ ಥೈರಾಯ್ಡ್ ಆರ್ಟಿಕಲ್. hypothyroid and hyperthyroid. Try to remember, very important article. Next we are moving on to the important article. So now we have to focus on this thing. Yeah, you might get a question in the prelims about this person. Maybe you can assume or you can think it might come. Have a glance about it. Flute maker hopes Padma award will open up new avenues. So ಪದ್ಮಶ್ರೀ ಪ್ರಶಸ್ತಿಯು ಹೊಸ ಮಾರ್ಗಗಳನ್ನು ತೆರಿತಾ ಇದೆ. ಹೇಗೆ ಅಂದರೆ ಕೊಳಲು ತಯಾರಕನಾದಂತಹ ಪಂಡಿ ರಾಮ್ ಮಾಂಡವಿ ಅಂತ ಕರೀತಾರೆ. ಓಕೆ, ದಿಸ್ ಹೋಲ್ ಆರ್ಟಿಕಲ್ ಈಸ್ ಸ್ಪೀಕಿಂಗ್ ಅಬೌಟ್ ಪದ್ಮಶ್ರೀ ಅವಾರ್ಡ್. ಓಕೆ, ಸೊ ಕ್ರಿಯೇಟಿಂಗ್ ವುಡನ್ ಆರ್ಟ್ ಫಾರ್ಮ್ಸ್ ಫಾರ್ Pandi Ram Mandavi. Okay, Pandi Ram Mandavi. Pandi. So try to remember what was the name who has got a Padma Shri award. Pandi Ram Mandavi. So Mr. Mandavi has been chosen for the Padma Shri award, India's 4th highest civilian award. So this is 4th. First one is Bharat Ratna. Okay, first civilian award, and second most highest would be Padma Vibhushan. Third most Padma Bhushan. Okay, fourth one would be Padma Shri. Padma Shri has been awarded to Pandi Ram Mandavi for his all this wood craftsmanship. Especially he'll create this flute. He's known for well-known person for flute maker. Okay, and unique flute maker. He used to call he has a uniqueness in making or creating those flutes. For his contribution to the field of wood craftsmanship. Contribution in the field of wood craftsmanship, try to make a note of it. It's particularly known for popularizing a specially designed flute. He is well known for the specially designed flute. Try to remember. First one is Bharat Ratna, highest civilian award, first most. Second most would be Padma Vibhushan, third most Padma Bhushan, and fourth highest civilian award would be Padma Shri. So there is a difference, try to remember. Next important article is with respect to Assam tea workers prone to post-TB fungal disease. Okay, study says Assam tea workers ಏನಿದಾರೋ ಅವರು TB ಪೀಡಿತರು ಅಂತ ಕರಿಬಹುದು. ಅಂದರೆ TB ಫಂಗಲ್ ಡಿಸೀಸಿಂದ ಬಳಲ್ತಾ ಇದ್ದಾರೆ, post TB. ಓಕೆ,
ಟಿ ಬಿ ನಂತರದ ಒಂದು ಶಿಲೀಂಧ್ರ ರೋಗದಿಂದ ಬಳಲ್ತಾ ಇದ್ದಾರೆ. ವೈ, ವಾಟ್ ಈಸ್ ದ ರೀಸನ್, ವಿಲ್ ಸಿ. ಸೊ ಡ್ಯೂ ಟು ದಿಸ್ post TB fungal diseases, they are prone to the fungal diseases, those who are working in Assam tea plantation. So a new research paper has identified a life-threatening fungal infection, mostly in the damaged lungs. So this whole thing is threatening the lungs damage of tuberculosis. TB it is a fungal disease altogether, and survivors among Assam's tea plantation workers. ಅಸ್ಸಾಂನ ಚಹಾ ತೋಟದ ಕಾರ್ಮಿಕರಲ್ಲಿ ಕ್ಷಯ ರೋಗದಿಂದ, ಟಿ ಬಿ ಅಂದ್ರೇನು, ಕ್ಷಯ ರೋಗದಿಂದ ಬದುಕುಳಿದವರ ಹಾನಿಗೊಳಗಾದ ಶ್ವಾಸಕೋಶದಲ್ಲಿ ಹೆಚ್ಚಾಗಿ ಜೀವಕ್ಕೆ ಅಪಾಯಕಾರಿ ಶಿಲೀಂಧ್ರಗಳ ಸೋಂಕನ್ನು ಹೊಸ ಸಂಶೋಧನೆಯಾಗಿ ಕಂಡುಹಿಡಿದಿದ್ದಾರೆ ಅಥವಾ ಗುರುತಿಸಲ್ಪಟ್ಟಿದೆ ಅಂತ ಹೇಳಬಹುದು. ಸೊ ಲಂಗ್ಸ್ಗಳ ಒಂದು ಡ್ಯಾಮೇಜ್ ಕಾಣ್ತಾ ಇದೆ, ಈ ಸೋಂಕು ತಗುಲ್ತಾ ಇದೆ ಎಲ್ರಿಗೂ ಅಂತ. ಪೋಸ್ಟ್ ಟಿ ಬಿ ಅಂತ ಹೇಳೋದಾದರೆ ಯಾವುದದು ಪೋಸ್ಟ್ ಟಿ ಬಿ? ಪೋಸ್ಟ್ ಟಿ ಬಿ ಈಸ್ ವಿತ್ ರೆಸ್ಪೆಕ್ಟ್ ಟು ಕ್ರಾನಿಕ್ ಪಲ್ಮನರಿ aspergillosis, which is in short called as a CPA. Try to remember that fungal thing is Aspergillus fumigatus, a fungus which is called as a fungus, okay, that strikes individuals with immunodeficiency. So we'll discuss all together in this article. So we do have a brief description for this TB related thing. Okay, TB is very common these days. We had discussed enough about it. Summary of key findings on fungal infections and tuberculosis in Assam's tea plantation workers. Okay, so we'll discuss all of that. ಅಸ್ಸಾಂನ ಟೀ ಪ್ಲಾಂಟೇಷನ್ ಕೆಲಸಗಾರರಲ್ಲಿ ಫಂಗಲ್ ಸೋಂಕುಗಳು ಮತ್ತು ಕ್ಷಯರೋಗದ ಪ್ರಮುಖ ಸಂಶೋಧನೆಗಳ ಒಂದು ಸಾರಾಂಶವನ್ನು ನೋಡೋಣ. ಟ್ಯೂಬರ್ಕುಲೋಸಿಸ್ ಬರ್ಡನ್, ಟಿ ಬಿ ಬರ್ಡನ್ ಇನ್ ಅಸ್ಸಾಮ್ಸ್ ಟೀ ಬೆಲ್ಸ್. ಕ್ಷಯರೋಗದ ಒಂದು ಹೊರೆ ಜಾಸ್ತಿ ಆಗ್ತಾ ಇದೆ ಅಸ್ಸಾಮಲ್ಲಿ. ಟಿ ಬಿ ಈಸ್ ಅ ಬ್ಯಾಕ್ಟೀರಿಯಲ್ ಡಿಸೀಸ್, ಬ್ಯಾಕ್ಟೀರಿಯಾದ ಕಾಯಿಲೆ ಆಗಿರುವಂಥದ್ದು, ವಿಚ್ ವೀಕನ್ಸ್ ಲಂಗ್ಸ್ ಇನ್ ದ ಬಾಡಿ, ದೇಹದಲ್ಲಿ ಶ್ವಾಸಕೋಶವನ್ನು ದುರ್ಬಲಗೊಳಿಸುತ್ತೆ. ಟಿ ಬಿ ಅಫೆಕ್ಟ್ಸ್ 217 ಪರ್ 1 lakh ಪೀಪಲ್. 1,00,000 ಜನರಲ್ಲಿ 217 ಜನರಿಗೆ ಕ್ಷಯರೋಗ ಅಂಟ್ಕೊಳ್ಳುತ್ತೆ, ಅಂದರೆ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ ಅಸ್ಸಾಮ್ಸ್ ಬ್ರಹ್ಮಪುತ್ರ ಆ್ಯಂಡ್ ಬರಾಕ್ ವ್ಯಾಲಿ, ಸ್ಪೆಷಲಿ ವೇರ್ ಇನ್ ಅಸ್ಸಾಮ್ಸ್ ಬ್ರಹ್ಮಪುತ್ರ ಆ್ಯಂಡ್ ಬರಾಕ್ ವ್ಯಾಲೀಸ್, National TB Prevalence Survey. As per the National TB Prevalence Survey 2019 to 21, this particular report, Assam's Brahmaputra and Barak valleys are having a numerous amount of TB affected people. Out of 1 lakh, how many got affected by TB? Would be 217. Next, 217 ಜನ ಪೀಡಿತರಾಗ್ತಾ ಇದ್ದಾರೆ ಟಿ ಬಿ ಕ್ಷಯರೋಗದಿಂದ. 1,00,000 ಜನರಲ್ಲಿ 217 ಜನ. ಎಲ್ಲಿ ಅಂದರೆ ಅಸ್ಸಾಮ್ಸ್ ಬ್ರಹ್ಮಪುತ್ರ ಮತ್ತು ಬರಾಕ್ ವ್ಯಾಲೀಸ್. ಯಾವುದದು ಸರ್ವೆ? ರಾಷ್ಟ್ರೀಯ ಕ್ಷಯರೋಗ ಹರಡುವಿಕೆ ಸಮೀಕ್ಷೆ ಅಂತ ಕರಿತೀವಿ. ಸೊ ಆ ಒಂದು ಸಮೀಕ್ಷೆಯ ಪ್ರಕಾರ ಹೇಳಲಾಗ್ತದೆ. ರಿಸ್ಕ್ ಫ್ಯಾಕ್ಟರ್ಸ್ ಇನ್ಕ್ಲೂಡ್, ಅಪಾಯಕಾರಿ ಅಂಶಗಳು. 1 ಈಸ್ ವಿತ್ ರೆಸ್ಪೆಕ್ಟ್ ಟು ಪಾವರ್ಟಿ, ಬಡತನ, ಪುವರ್ ನ್ಯೂಟ್ರಿಷನ್, ಕಳಪೆ ಪೋಷಣೆ, ಕಿಚನ್ ಸ್ಮೋಕ್, ಅಡುಗೆ ಮನೆಯ ಹೊಗೆ ಆಗಿರ್ಬೋದು, ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ಸ್ಮೇರ್ ಪಾಸಿಟಿವ್ ಪೇಷಂಟ್ಸ್. ಓಕೆ, ಅಂದರೆ ಪಾಸಿಟಿವ್ ರೋಗಿಗಳು ಅಂದರೆ ಟಿ ಬಿ ಪೀಡಿತ ಅಂದರೆ ಕ್ಷಯರೋಗದಿಂದ ಪಾಸಿಟಿವ್ ಬಂದಿರುವಂತಹ ಒಂದು ರೋಗಿಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿರೋದ್ರಿಂದ ಓವರ್ ಕ್ರೌಡಿಂಗ್, ಜನದಟ್ಟಣೆ ಇರೋದು ಒಂದು ಅಪಾಯಕಾರಿ ಅಂಶಗಳಾಗಿ ಕಾಣ್ತಿವೆ. ದೀಸ್ ವರ್ ದ ರಿಸ್ಕ್ ಫ್ಯಾಕ್ಟರ್ಸ್. ನೆಕ್ಸ್ಟ್, ರಿಸರ್ಚ್ ಸ್ಟಡಿ ಆನ್ ಕ್ರಾನಿಕ್ ಪಲ್ಮನರಿ ಆಸ್ಪರ್ಜಿಲೋಸಿಸ್. ಸೊ ದಿಸ್ ಈಸ್ ಅ ಪೋಸ್ಟ್ ಟಿ ಬಿ related thing, which study has been conducted by Assam Medical College and Hospital, Dibrugarh. Okay, this is not important for your prelims, you can skip. So Dibrugarh in Assam, this study has been done. Chronic pulmonary aspergillosis. Try to remember aspergillosis. Focus is mainly on CPA caused by Aspergillus fumigatus. Name of the fungus name is Aspergillus fumigatus. A fungal infection in TB survivors with damaged lungs. Okay, ಹಾನಿಗೊಳಗಾದಂತಹ ಈ ಸಿ ಪಿ ಎದಿಂದ ಉಂಟಾದಂತಹ ಹಾನಿಗೊಳಗಾದ ಶ್ವಾಸಕೋಶಗಳೊಂದಿಗೆ ಕ್ಷಯರೋಗ ಬದುಕುಳಿದವರಲ್ಲಿ ಶಿಲೀಂಧ್ರಗಳ ಸೋಂಕು ತಗುಲಿದೆ ಅಂತ ಹೇಳಲಾಗ್ತದೆ. ಫಸ್ಟ್ ಸ್ಟಡಿ ಆಫ್ ಇಟ್ಸ್ ಕೈಂಡ್ ಅಮಾಂಗ್ ಅಸ್ಸಾಮ್ಸ್ ಟೀ ಪ್ಲಾಂಟೇಷನ್ ವರ್ಕರ್ಸ್. ಅಸ್ಸಾಂನ ಚಹಾ ತೋಟದ ಕಾರ್ಮಿಕರಲ್ಲಿ ಈ ರೀತಿಯ ಒಂದು ಮೊದಲ ಅಧ್ಯಯನ ಕಂಡು ಬಂದಿದೆ. ಸಿ ಪಿ ಎ ಪ್ರಿವೆಲೆನ್ಸ್, ಹರಡುವಿಕೆ ಹೇಗಾಗುತ್ತೆ ಸಿ ಪಿ ಎ, ಹೌ ಇಟ್ ಸ್ಪ್ರೆಡ್ಸ್. ಓವರಾಲ್ ಸಿ ಪಿ ಎ ಪ್ರಿವೆಲೆನ್ಸ್ ವುಡ್ ಬಿ, ಒಟ್ಟಾರೆ ಸಿ ಪಿ ಎ ಹರಡುವಿಕೆ ಎಷ್ಟಾಗ್ತದೆ? 17.18%, 17.18%. ಆ್ಯಂಡ್ ಪೋಸ್ಟ್ ಟಿ ಬಿ ಪೇಷಂಟ್ಸ್, ನಂತರದ ಕ್ಷಯರೋಗದ ರೋಗಿಗಳು ನೋಡೋದಾದರೆ 48.9%, ಆಲ್ಮೋಸ್ಟ್ 50%, ಇಂಡಿಕೇಟಿಂಗ್ ಸಿ ಪಿ ಎ ಆಸ್ ಎ ಮೇಜರ್ ಪೋಸ್ಟ್ ಟಿ ಬಿ
ಹೆಲ್ತ್ ಇಶ್ಯೂ. CPA ಪ್ರಮುಖ ಒಂದು ಪೋಸ್ಟ್ TB, ಓಕೆ, ಕ್ಷಯರೋಗದ ನಂತರದ ಒಂದು ಕ್ಷಯರೋಗದ ಆರೋಗ್ಯ ಸಮಸ್ಯೆ ಅಂತ ಸೂಚನೆಯನ್ನು ಮಾಡಲಾಗುತ್ತೆ. This is all about this TB. We can able to see in Assam tea workers. So now they are very prone to post TB fungal infection. Now cardiac surgeon who performed India's first coronary bypass surgery passes away. Sir Dr. KM Cherian, well-known prominent cardiac surgeon who performed India's first coronary bypass surgery, died today. So a great condolence to sir. So bypass surgery ನಡೆಸಿದಂತಹ ಹೃದಯ ಶಸ್ತ್ರಚಿಕಿತ್ಸಕರ ನಿಧನವಾಗಿದೆ, ಡಾಕ್ಟರ್ KM ಚೆರಿಯಾನ್ ಸರ್ ಅವ್ರದ್ದು. ಸೊ ಲಾಟ್ ಆಫ್ ಕಂಡೋಲೆನ್ಸ್ sir. May your soul rest in peace. So now we are moving on to the next important article for our exam point of view would be with respect to our science article. Very important, last but not the least, be enthusiastic and try to have a brief analysis about it. Indian space program breaks into 2025 in mission mode. ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮವು ಮಿಷನ್ ಮೋಡ್ನಲ್ಲಿ 2025ಕ್ಕೆ ಕಾಲಿಟ್ಟಿದೆ. ಅಂದರೆ ಇನ್ 2025 ವಾಟ್ ಆರ್ ದ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ಸ್ ಮಿಷನರೀಸ್ ವಿ ಟು ಡಿಸ್ಕಸ್. ಸೊ ಹೋಲ್ ಆರ್ಟಿಕಲ್ ಸೇಸ್ ಆಲ್ ಟುಗೆದರ್ ವಾಟ್ ವರ್ ದ ಮಿಷನ್ಸ್ ವಿ ಹ್ಯಾಡ್ ಸಕ್ಸಸ್ಫುಲ್ಲಿ ಡನ್ ಆರ್ ಅಚೀವ್ಡ್ ಬೈ ನೌ in this 24 to 25. Highlights of India's space achievement in 24-25. ಭಾರತದ ಬಾಹ್ಯಾಕಾಶ ಸಾಧನೆಯ ಒಂದು ಮುಖ್ಯ ಅಂಶಗಳು ನೋಡೋದಾದರೆ 2024ರಿಂದ 25ರಲ್ಲಿ ನಡೆದಿರುವಂತಹ ಒಂದು ಮುಖ್ಯ ಅಂಶಗಳು, ಸಾಧನೆಯನ್ನು ಹೊಂದಿರುವಂತಹ ಅಂಶಗಳು ನೋಡೋದಾದರೆ ಕೀ ಮಿಷನ್ಸ್ ಇನ್ಕ್ಲೂಡ್ಸ್, ಪ್ರಮುಖ ಕಾರ್ಯಗಳು ಅಥವಾ ಮಿಷನ್ಸ್ಗಳು ಯಾವುದ್ಯಾವುದು. ಫಸ್ಟ್ ಒನ್, PSLV C60 ಮಿಷನ್ ಹ್ಯಾಸ್ ಬಿನ್ done in the December 30, 2024. Last year in the month of December, PSLV C60 mission we had completed, launched the space docking experiment SpaceX satellites into a 475 kilometer orbit. ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗ ಅಂತ ಕರಿತೀವಿ. ಸ್ಪೇಡೆಕ್ಸ್ ಉಪಗ್ರಹಗಳನ್ನು 475 ಕಿಲೋಮೀಟರ್ ಕಕ್ಷೆಯಲ್ಲಿ ಉಡಾವಣೆಯನ್ನು ಮಾಡಲಾಗಿದೆ. ಆ್ಯಂಡ್ ಅಚೀವ್ಡ್ ಇಂಡಿಯಾಸ್ ಫಸ್ಟ್ ಇನ್ ಆರ್ಬಿಟ್ rendezvous and docking experiment on January 16, 2025, and India became the fourth country after USA, Russia and China. Fourth docking experiment where we are successfully completed the mission would be fourth country, that is India. First USA, second Russia, third China, fourth is India. Try to remember. Okay, ಭಾರತದ ಮೊದಲ ಕಕ್ಷೆ ಅಥವಾ ಡಾಕಿಂಗ್ ಎಕ್ಸ್ಪೆರಿಮೆಂಟಲ್ಲಿ ಸಾಧನೆಯ ಮೈಲಿಗಲ್ಲನ್ನು ಪಡೆದಿರುವಂಥ 4ನೇ ದೇಶವಾಗಿ ಭಾರತವನ್ನು ಎತ್ತಿ ಹಿಡಿಯಲಾಗಿದೆ. ಮೊಟ್ಟ ಮೊದಲನೇದು ಅಮೇರಿಕಾ, ಆಮೇಲೆ ರಷ್ಯಾ, ಚೀನಾ, ಆಮೇಲೆ ಇಂಡಿಯಾ. ಸೊ ನೆಕ್ಸ್ಟ್ ಒನ್, PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲ್ ದಟ್ ಈಸ್ ಕಾಲ್ಡ್ ಆಸ್ POEM-4 ವಿಚ್ ಈಸ್ ಆನ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲ್ ಆಲ್ ಟುಗೆದರ್. PSLV ಕಕ್ಷೀಯ ಪ್ರಾಯೋಗಿಕ ಮಾಡ್ಯೂಲ್ ಅಂತ ಕರಿತೀವಿ. ಪ್ರಾಯೋಗಿಕವಾಗಿ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡ್ಯೂಲ್ ಥರ ನೋಡಲಾಗಿದೆ. 4th stage turn into an orbital test bed with 24 payloads. 14 ISRO people has done it, academy and industries. 4ನೇ ಹಂತವು 24 ಪೇಲೋಡ್ಗಳೊಂದಿಗೆ ಕಕ್ಷೆಯ ಪರೀಕ್ಷಾ ಹಾಸಿಗೆಯಾಗಿ ಮಾರ್ಪಟ್ಟಿದೆ ಅಂತಲೇ ಹೇಳ್ಬೋದು. ಓಕೆ, ಕೀ ಪೇಲೋಡ್ ಎಕ್ಸ್ಪೆರಿಮೆಂಟ್ಸ್ ಇನ್ಕ್ಲೂಡ್ ಕ್ರಾಪ್ಸ್ ದಟ್ ಸ್ಪೀಕ್ಸ್ ಅಬೌಟ್ ಜರ್ಮಿನೇಷನ್ ಆಫ್ ಕೌ ಪೀ ಸೀಡ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಆರ್ಬಿಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಸ್ಕಿಪ್ ದಿಸ್. Okay, ISRO is included and 10 from academia and industry people has been included in this test bed experiment. Okay, that is called as POEM-4, PSLV orbital experimental module, in short called it as POEM-4, 4th stage. That's why the name 4th stage. 4ನೇ ಹಂತದಲ್ಲಿರುವಂಥದ್ದು. ಪ್ರಮುಖ ಪೇಲೋಡ್ ಪ್ರಯೋಗಗಳು ನೋಡೋದಾದರೆ ಕ್ರಾಪ್ಸ್. ಓಕೆ, ಕಕ್ಷೆಯಲ್ಲಿ ಹಸುವಿನ ಬೀಜಗಳ ಮೊಳಕೆಯೊಡೆಯುವಿಕೆಯನ್ನು ತೋರುತ್ತೆ. Aditya L1 solar mission is one such mission under this 24-25 successfully missioned. So it has been released the first tranche of solar data on 6 January 2025. This year we had released this Aditya L1 solar mission. Aditya L1 solar mission ಕೂಡ 6ನೇ ಜನವರಿ 2025ರಂದು ಸೌರ ಒಂದು ಡೇಟಾದ 1ನೇ ಕಂತಿನಲ್ಲಿ ಬಿಡುಗಡೆಯನ್ನು ಮಾಡಲಾಗಿದೆ. ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್, ಖಾಸಗಿ ಅಂದರೆ ಮೂಲ ಸೌಕರ್ಯ ಮತ್ತು ತಾಂತ್ರಿಕ ಪ್ರಗತಿಗಳೇನೇನು ನೋಡೋಣ. 3rd launch pad at Satish Dhawan Space Center approved. Okay,
STSCಯ ಎಲ್ಲಿ ಮೂರನೇ ಉಡಾವಣಾ ಪ್ಯಾಡ್ ಅನುಮೋದನೆಯನ್ನು ಮಾಡಲಾಗಿದೆ. ಟು ಸಪೋರ್ಟ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಆ್ಯಂಡ್ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್, ಇಟ್ ಮೇನ್ಲಿ ಫೋಕಸಸ್ ಆನ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಆ್ಯಂಡ್ NGLV, that is related to next generation launching vehicle. Development expected completion target is till 2029. By 2029 we should achieve this target, also called as NGLV. Third launch pad at STSC, that is Satish Dhawan Space Center. ಓಕೆ, ಸೊ ನಿರೀಕ್ಷಿತ ಪೂರ್ಣಗೊಳಿಸುವಿಕೆ ಯಾವಾಗ 2029ರವರೆಗೆ. ಇದರ ಉಡಾವಣೆ NGLV ಅಂದ್ರೇನು? ಮುಂದಿನ ಪೀಳಿಗೆಯ ಉಡಾವಣಾ ವಾಹನ ಅಂತ ಕರಿತೀವಿ NGLV, ನೆಕ್ಸ್ಟ್ ಜನರೇಷನ್ ಲಾಂಚಿಂಗ್ ವೆಹಿಕಲ್. ಇಂಜಿನ್ ಟೆಸ್ಟ್ ಇನ್ಕ್ಲೂಡ್ಸ್ ISRO successfully tested the Vikas engine. One more important mission, that is ISRO successfully tested the Vikas engine's restart capability, essential for multi-burn missions. ಇಂಜಿನ್ ಪರೀಕ್ಷೆಗಳಲ್ಲಿ ನೋಡೋದಾದರೆ ಏನು ವಿಕಾಸ್ ಇಂಜಿನ್ಸ್ ರೀಸ್ಟಾರ್ಟ್ ಕೆಪಾಬಿಲಿಟಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿಕಾಸ್ ಇಂಜಿನ್ನ ಪುನರಾರಂಭದ ಸಾಮರ್ಥ್ಯವನ್ನು ಇಸ್ರೋ ಯಶಸ್ವಿಯಾಗಿ ಪರೀಕ್ಷಿಸಿದೆ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಮಿಷನ್, ಪ್ರೈವೇಟ್ ಸೆಕ್ಟರ್ ಆ್ಯಂಡ್ ಇಂಟರ್ನ್ಯಾಷನಲ್ ಮಿಷನ್ಸ್ ಇನ್ಕ್ಲೂಡ್, ಖಾಸಗಿ ವಲಯ ಮತ್ತು ಅಂತಾರಾಷ್ಟ್ರೀಯ ಮಿಷನ್ಗಳಲ್ಲಿ ನೋಡೋದಾದರೆ ಇಂಡಿಯನ್ ಪೇಲೋಡ್ಸ್ ಆನ್ ಸ್ಪೇಸ್ ಎಕ್ಸ್ ಟ್ರಾನ್ಸ್ಪೋರ್ಟ್ 12 ಮಿಷನ್ ವಿಚ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಡನ್ ಇನ್ ದಿಸ್ ಪರ್ಟಿಕ್ಯುಲರ್ ಇಯರ್, January 15, 2025. ಈ ಸ್ಪೇಸ್ ಎಕ್ಸ್ನ ಟ್ರಾನ್ಸ್ಪೋರ್ಟರ್ 12 ಮಿಷನ್ನಲ್ಲಿ ಭಾರತೀಯ ಪೇಲೋಡ್ಗಳನ್ನು January 15, 2025 ಮಾಡಲಾಗಿದೆ. ಈ ಮಿಷನ್ನ ಚೇಂಜ್ ಇನ್ ಲೀಡರ್ಶಿಪ್. So we had got a leadership, there is a highly shift in the leadership when it comes to ISRO, that is V. Narayan sir has become the new ISRO chairman in this particular year, that is on January 14, 2025. V. Narayanan sir ಅವರು ಇಸ್ರೋದ ಹೊಸ ಅಧ್ಯಕ್ಷರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾವತ್ತು ಅದು January 14, 2025ರಿಂದ. ಓಕೆ, ಇದೇ ಥರ ಏನೇನು ಹೊಸ ಮಿಷನ್ಗಳಾಗಿದೆ, ವಾಟ್ ವರ್ ದ ನ್ಯೂಲಿ successfully we are achieving or about to achieve or already achieved, or we had just released and launched certain missions. The whole article speaks about all together, all these missions related thing. Okay, strategic vision includes ಕಾರ್ಯತಂತ್ರದ ದೃಷ್ಟಿ ಯಾವ ಥರ ಇದೆ. ಓಕೆ, ಚಂದ್ರಯಾನ್ 4 and ಭಾರತೀಯ ಅಂತರಿಕ್ಷ ಸ್ಟೇಷನ್. ಓಕೆ, ಚಂದ್ರಯಾನ್ 4 ಮತ್ತು ಭಾರತೀಯ ಅಂತರಿಕ್ಷ ನಿಲ್ದಾಣದ ಬಗ್ಗೆ ಹೇಳಲಾಗ್ತದೆ. PSLV C-60 ಮಿಷನ್ laid the groundwork for all these ambitious projects. PSLV C-60 ಮಿಷನ್ ಈ ಮಹತ್ವಾಕಾಂಕ್ಷೆಯ ಪರ ಕಾರ್ಯಗಳಿಗೆ ಒಂದು ಅಡಿಪಾಯವನ್ನು ಹಾಕಲಾಗಿದೆ. ಯಾವುದು? ಚಂದ್ರಯಾನ್ 4 ಮತ್ತು ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂದರೆ ನಿಲ್ದಾಣ. ನೆಕ್ಸ್ಟ್, ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರೆಸ್, ಮಾನವ ಬಾಹ್ಯಾಕಾಶಯಾನದ ಪ್ರಗತಿ ಬಗ್ಗೆ ನೋಡೋದಾದರೆ ಅಪ್ಕಮಿಂಗ್ ಟೆಸ್ಟ್ ಫ್ಲೈಟ್ಸ್ ಸಪೋರ್ಟೆಡ್ ಬೈ ದ ನ್ಯೂ ಲಾಂಚ್ ಪ್ಯಾಡ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ಸ್ ಇನ್ NGLV, ನೆಕ್ಸ್ಟ್ ಜನರೇಷನ್ ಲಾಂಚಿಂಗ್ ವೆಹಿಕಲ್, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಫಾರ್ ಮೇನ್ಸ್. ಮಾನವ ಬಾಹ್ಯಾಕಾಶಯಾನದ ಪ್ರಗತಿ ನೋಡೋದಾದರೆ ಹೊಸ ಉಡಾವಣಾ ಪ್ಯಾಡ್ ಆಗಿರ್ಬೋದು ಅಥವಾ NGLV, ನೆಕ್ಸ್ಟ್ ಜನರೇಷನ್ ಲಾಂಚಿಂಗ್ ವೆಹಿಕಲ್ ಆಗಿರ್ಬೋದು, ಇವುಗಳಲ್ಲಿನ ಪ್ರಗತಿಯಿಂದ ಬೆಂಬಲಿತವಾದಂತಹ ಮೇಲ್ಮುಖ ಪರೀಕ್ಷಾ ಹಾರಾಟಗಳು ಅಂತ ಕರಿಬಹುದು. ಸೊ ದೀಸ್ ಆಲ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಫಾರ್ ಯುವರ್ ಮೇನ್ಸ್ ಪರ್ಸ್ಪೆಕ್ಟಿವ್. Hope this article is completely clearly understood from your end. So this is that is for today's analysis. I hope you understood in a well manner. So do like, share and subscribe and share among your friends as well, and keep loving us and keep sharing our YouTube channel so that we can reach to each and every nook and corner of Karnataka as well as outside of Karnataka, whole India in fact. So we all together grow and will accomplish all these missions whatever we had dreamt of. So hopefully 2025 brings you lot of happiness and peaceful in your life. So all the very best, do well, have a good time. Thank you everyone.